ಈ ಜಗತ್ತಿನಲ್ಲಿ ನಮಗೆ ಕಾಯಂ ಬೇಕಾಗೋ ದಿನಸು ಯಾವುದೈತಿ? ಯಾವ ಬ್ಯಾಸರಕ್ಕವು ಕೊಡ್ತೇವ ಅವನ್ನೆಲ್ಲ ನಿನಗೆ. ನನಗೆ ಬ್ಯಾಸರ ಬೇಡ, ನೀ ಬೀಡಾಕತ್ತಿ ಈಗ ಅವನು ವಿಚಾರ ಇಲ್ಲೇ ಬೇಡ್ತೀಯ. ನಾಳೆ ಅವ ನಿನಗೆ ಅಪ್ರಿಯ ಅಕ್ಕವು. ಯಾವುದು ನೀ ಈಗ ಪ್ರಿಯ ತಿಂತೀಯಲ್ಲ, ನಾಳೆ ಅದು ಅಪ್ರಿಯ ಆಕೈತಿ. ಒಳ್ಳೆ ಈಗ ನಿನಗೆ ಬೇಕಪ್ಪ ನನಗಂತೈತಿ. ಜಗತ್ತಿನ ವಸ್ತುಗಳನ್ನ ಕಾಯಂ ಬೇಕಾಗುತ್ತೇನು ಸಾಲಿವು, ಅವು ನಮಗೆ ಬಾಧಕನ ಅದಾವ. ಪ್ರತಿಯೊಂದು ವಸ್ತು ತಗೋನಿ ಜಗತ್ತಿನ ಯಾವುದು ನಮಗೆ ಕಾಯಂ ಬೇಕಾಗುದಿಲ್ಲ ನಿಂದ ಯಾಕೆ ತಲೆ ಕೆಡ್ಸ್ಕೋಬೇಕು? ಅವ್ರ ಸಂಬಂಧ ಅವು ಇಲ್ಲಿ ಆರಾಮಿರಾಕ್ ಬರ್ತೈತಿ ನಮ್ಗ. ಅವುಗಳನ್ನು ಅವಲಂಬಿಸ್ಕೊಂಡು ಆರಾಮಿರ್ತೇವೆ ಅಂತ ಭ್ರಮ ಆಗೈತಿ ನಿಮ್ಗೆ. ಯಾಕೆ ನಿಜವಾದ ಸುಖ ಶಾಂತಿ ಈ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಹೌದಿಲ್ಲ? ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್. ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡದಿಲ್ಲ, ಸ್ವತಂತ್ರವಾಗಿ ಐತಿ ಅದು. ಭ್ರಮ ಆಗೈತಿ ನಿಮ್ಗೆ. ಅವಾಗಿದ್ರೆ ನಾವು ಆರಾಮಿರ್ತೀವಿ, ಅವ್ದವ್ರು ಆರಾಮದಾರನ್ನ ಕೇಳ್ರಂಗ. ಹಿಂಗಿದ್ರೆ ಆರಾಮಿರ್ತೇವೆ ಅಂತ ನೀವು ಭಾವಿಸ್ ಮಾಡ್ಕೋತಿ. ಹಂಗಿದ್ದವ್ರು ಆರಾಮದಾರ ನನ್ನ ಕೇಳ್ರಿ, ಆರಾಮದಿರಿ ಸೌಕಾರ ಅಂತ. ಎಲ್ಲಿದ್ ಬಿಡ್ರಿ ಅಂತ. ಅಲ್ಲ, ಹೆಂಗ ಮನುಷ್ಯನ ಅವನು ಭಾವಿಸ್ಕೊಂತ ಹೊಂಟೈತೆ ಅದ. ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ಇರದಯ ಸುಖ ಇರದು ಅಂತ ಬೇರೆ ಬೇರೆ ಭಾವಿಸ್ಕೊಂತ ಹೊಂಟ. ಅದು ಯಾವುದೂ ನಾಳೆ ಉಳಿದಿಲ್ಲ. ಅದು ಎಷ್ಟದ್ರಾಗ ಆಸಕ್ತಿ ಅಂತ ಮಾಡಿದೆಲ್ಲೋ ಈಗೇನು ಉಳಿಲಿಲ್ಲಲ್ಲ. ಹೊಲ ಹೋಗಿ ಅಲ್ವ ಎಷ್ಟು ಬಡ್ಕೋತಿದ್ದಿ, ಹೊಲಕ್ಕೆ ಹೋಗುವ ಎಲ್ಲಿ ತಗೊಂಡು ಏನ್ ಮಾಡೋದು ತಗೊಂಡ. ಯಾಂಡ್ರು ಮಕ್ಕಳು ಹೋಗೋನಿ ನಾವು ಸುದ್ದಿ ತೆಗಿಬೇಡ ಬಿಡ. ಹೌದಿಲ್ಲ? ಯಾವುದೇ ವಸ್ತು ತಗೋನಿ ಅದು ಜಗತ್ತಿನಂದ ಅಧಿಕಾರ ಎಲ್ಲ ಮಾಡಿದ್ವಿ ಒಳಪ. ಅದು ಈ ಬೇಡ ಮಾಡ್ಕೊಂತ ಬಂದಿ. ಅವನ್ನೆಲ್ಲ ಎಷ್ಟೋ ಸಲ ಹುಟ್ಟಿಟ್ಟಿ ಇವನ್ನೆಲ್ಲ ಅನುಭವಿಸಿ ಅದು ಮತ್ತು ಅದರ ಮ್ಯಾಗಿನ ವ್ಯಾಮೋಹ ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೂಗ ಪೂಗವನ ಅತಿ ಗೆಳೆಯದೆ ಮನುಜರು ಅಂದ. ಇಷ್ಟೆಲ್ಲ ಕೇಳಿ ಮತ್ತೆ ಯಾಕೆ ಅವುಗಳ ಇಚ್ಛೆಯನ್ನು ಮಾಡ್ತೀವಿ? ಇಂಥವೆಲ್ಲ ಕೇಳಿ ಹೇಳಿ ಮತ್ತು ಹುಚ್ಚು ಕೋಡಿಯು ಮತ್ತೆ ಪ್ರಪಂಚದಲ್ಲಿ ಸುಖವನ್ನು ಭಾವಿಸ ಹತ್ತಿತು ಅಂತ. ಹೌದಿಲ್ಲ? ಅನುಭವಗಳ ಹೇಳಿದ್ದು ಮಾತ ಹುಚ್ಚ ಮನಸ್ಸು ಮತ್ತು ಅದನ್ನ ಬೇಡ್ತೈತಲ್ಲ. ಅದೇ ರೂಪ, ಅದೇ ಗಾಯನ, ಅದೇ ರುಚಿ, ಯಾಕ್ರಿ ಅದೇ ವಾಸನೆ, ಅದೇ ಸ್ಪರ್ಶ. ಹೊಸಾದೇನೈತಿ ಹೇಳಿ? ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿದ್ದೀವಿ ಮತ್ತು ಅದನ್ನ ಬೇಡ್ತಿಲ್ಲ. ಮತ್ತು ಅವು ಯಾಕೆ ಬೇಸರಕ್ಕವು? ಅದರಿಂದ ಬೇಸರಕ್ಕೆ ಕಳ್ಕೋಬೇಕಾಗಿತ್ತು ಅವನು ಮಾಡಿ. ಅದರಿಂದ ಪರಿಣಾಮ ಏನಕೈತಿ? ಬೇಸರಿಕೆನ ಹೊಂತಿಲ್ಲ. ದಿನನಿತ್ಯ ಕೊನೆಗೆ ಏನು ಉಳಿತೈತಿ? ದಿನನಿತ್ಯ ಅದನ್ನ ಮಾಡಿದಿ. ಎಲ್ಲಿ ವಿಷಯ ಸಂಗ್ರಹ, ವಿಷಯ ಭೋಗ, ಬರೇ ಅದ ವ್ಯಸನದಾಗ ಕಾಲ ಕಳೆದಿ. ಎಚ್ಚರ ಆದ್ಕೂಲೆ ಚಾಲು ಆಯ್ತಪ್ಪ ಇದಕ್ಕೆ ಮತ್ತೊಂದು ವ್ಯಸನ ಇಲ್ಲ. ಹೌದಿಲ್ಲ? ಅದಕ್ಕೆ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು. ಇದನ್ನೆಲ್ಲ ಸೂಕ್ಷ್ಮ ವಿಚಾರ. ಎಲ್ಲಿ ಒಬ್ಬ ಪುಣ್ಯಾತ್ಮಗೆ ಇದು ಹೊಳಿತೈತೆ ಅಂತ ಇದ್ರ ಕಡೆ ಎಲ್ಲ ಕೊಡವ್ರು ಯಾರು? ಮುಷಿಕ್ ಬಿಟ್ಟೈತಿ ನಮ್ಗೆ ಅಜ್ಞಾನ. ಹೌದಿಲ್ಲ? ಅಜ್ಞಾನದಿಂದ ನಮ್ಗೆ ಇವೆಲ್ಲ ಕಾಮಾದಿಗಳು, ಬಯಕೆಗಳು ಕಾಡ್ಲಿಕ್ಕೆ. ಅದಕ್ಕೆ ಅಜ್ಞಾನವನ್ನು ಕಳ್ಕೊ, ಅದನ್ನು ದೂರ ಸರಿಸುವಂತ ಬಿಡಬೇಕು. ಬಲು ಹಿಂದೆ ತನ್ನೆರವನ್ನು ಕೆಡಿಸುವ ಕಾಮ ಇದನ್ನು ಕಂಡ ಯೋಗಿ. ಪ್ರಯತ್ನವೋ ಮಾಡವ, ನಮಗೇನು ಸಂಬಂಧ ಇಲ್ಲ ಅಂತ. ಯೋಗಿಗೆ ಅಷ್ಟ ಸಂಬಂಧ. ಸುಖದೊಡನೆ ಸಮರಸ ಹೊಂದಾಮ ಯೋಗಿ. ನೀನು ಸುಖ ಬೇಕು, ಹೌದಿಲ್ಲ? ಪ್ರತಿಯೊಬ್ಬರು ಸುಖ ಹೊಂದಬೇಕನ್ನೋ ಇಚ್ಛೆ ಉಳ್ಳವರು ಐತಿ. ಆದ್ರ ಕ್ರಮ ತಪ್ಪೈತಿ.
ಹೊರಗೆ ಬಾಹ್ಯ ವಸ್ತುಗಳಿಂದ ಅದನ್ನು ಹೊಂದಬೇಕನ್ನುವಂಥ ಹುಚ್ಚು ಪ್ರಯತ್ನ ಮಾಡತ್ತೇವೆ ನಾವು. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಅಂತರಂಗದಲ್ಲಿ ಇರುವುದನ್ನು ಬಹಿರಂಗದಲ್ಲಿ ಹೊಂದಲಿಕ್ಕೆ ಪ್ರಯತ್ನ ಮಾಡಿ. ಬರ್ತೈತೆ ಅಂತರಂಗದಲ್ಲಿ ಇದ್ದದ್ದು ಅನುಭವ ಬರುವಂಥದ್ದು ಬಹಿರಂಗದಲ್ಲಿ ಅದನ್ನು ಇಂದ್ರಿಯಗಳ ಮೂಲಕ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಇಂದ್ರಿಯಗಳ ಬೆನ್ನು ಹತ್ತಿದೆ ಅಂದ್ರೆ ಬ್ಯಾಸರಿಕೆ ಇದ್ದನು. ಅವನು ಆರಿಸ್ಕೋಬೇಕನ್ನೋ ಹಂಗಿದ್ರೆ ಅದನ್ನ ಬಂದ್ ಮಾಡೋ. ಮನೋ ಇಂದ್ರಿಯಗಳ ವಿಷಯಗಳ ಸಂಪರ್ಕ ಬಂದ್ ಮಾಡೋದನ್ನ ಬಂದ್ ಮಾಡಿದಾಗ ನಿನಗೆ ಬ್ಯಾಸರಿಕೆಯಲ್ಲಿ ಬರ್ತೈತಿ. ಬ್ಯಾಸರಿಕೆ ಕೊಡು, ಬ್ಯಾಸರಿಕೆ ಹೊಂದು ಇದ್ದಲ್ಲಿ ಬ್ಯಾಸರ ಆಕತಿ. ಇವು ಯಾವ ಇಲ್ದಲ್ಲಿ ಇದ್ ಹೆಚ್ಚಾಗ ಯಾವ ಇಲ್ಲ ಅಲ್ಲಿ, ವಿಷಯನೂ ಇಲ್ಲ, ಇಂದ್ರಿಯಗಳು ಇಲ್ಲ ಅಲ್ಲಿ. ಅಲ್ಲಿ ಬ್ಯಾಸರಾಗೋ ಪ್ರಸಂಗ. ಆರಾಮ್ ಇದ್ನೆ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಅದಾವ. ಯಾಕ್ರಿ? ನೋಡು, ಕೇಳು, ಅವು ವಸ್ತು ವಿಷಯ ವಸ್ತುಗಳು ಅದಾವ. ನೋಡವನು ವಿಷಯ ಮತ್ತು ವಿಷಯ ಎರಡೂ ಅದಾವ. ಅವು ಎರಡೂ ಇಲ್ಲ ಅಲ್ಲಿ. ನೋಡವ ನೋಡಿಸ್ಕೊಳ್ಳೋ ವಸ್ತು ಯಾವೂ ಇಲ್ಲ ಅಲ್ಲಿ. ಅಲ್ಲಿ ಬ್ಯಾಸರಾಗೋ ಪ್ರಸಂಗನ ಬರೋದು. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿತ್ತಂದ್ರೆ ಬ್ಯಾಸರಕ್ಕೆ ಆಕೈತಿ. ಅದಕ್ಕೆ ಅದರಿಂದ ತೊರೆ ವಿಷಯವನ್ನು ಅಂತ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕವನ್ನು ಕೈ ಬಿಡೋದನ್ನ ಏನ್ ಬಿಟ್ಟಾಗ ನಿನಗಿದ ಅನುಭವ ಬರ್ತೈತಿ. ಏನ್ ಬಿಡದ ಬರ್ದ ನಮಗಿದ ಅನುಭವ ಬರುವುದಿಲ್ಲ. ಮತ್ತು ಹೆಂಗಾರ ಮಾಡಿ ಇದರಾಗ ನಾವು ಕಾಲು ಕಳಿತೀವಲ್ಲ. ನಮ್ಮ ಆಯುಷ್ಯದ ವೇಳೆ ಎಲ್ಲ ಶರೀರ ಬಿಡು ಮಟ್ಟ ಬರೇ ಇಂದ್ರಿಯ ವಿಷಯ ಸಂಪರ್ಕದಾಗ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಹುಡುಕಾಗತ್ತೀವಿ. ಇದ್ದಲ್ಲಿ ಬಿಟ್ಟು ಬಿಟ್ಟಿವಿ. ಅದನ್ನ ಅನುಭವಗಳು ಎಷ್ಟು ನಿಮಗೆ ಅದರಾಗಿಲ್ಲಪ್ಪ. ಸುಳ ದನಿತಿ ಎಣಿಕೆ ಹಾಕಬೇಡ. ಮುದುಕಾದ್ರೂ ಬಿಡುವಲ್ಲಿ ಪಾಪ. ಎಷ್ಟೋ ಶರೀರಗಳು ಅದು ಎಷ್ಟು ಶರೀರ ಹಾಳು ಮಾಡ್ಕೊಂಡಿದ್ದಕ್ಕಾಗಿ ಇದರಾಗ ಹೊರಗೆ ಹುಡುಕಾಕೈತಿ. ಸಾಧ್ಯನೇ ಇಲ್ಲ. ಬೆಕ್ಕದಷ್ಟು ಸಲ ಹುಟ್ಟಿ ಬಾ ನೀನು. ಅದರಿಂದ ಧನುವ ಐತೆ ಹೊರತು ಸುಖ ಶಾಂತಿ ಅನ್ನೋದು ಇಲ್ಲ. ಸಾಧ್ಯನೇ ಇಲ್ಲ. ಅದಕ್ಕೆ ತಿಳಿದು ಇದು ಸರಿ ಹಿಂದಕ್ಕೆ ಅದರಿಂದ ಬಂದ್ ಮಾಡೋದು. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರವನ್ನು ಬಂದ್ ಮಾಡ. ಅದರಿಂದನ ಅನರ್ಥಗಳದಾವು. ದುಃಖದಿಂದ ಯಾಕೆ ನಾವು ಒದ್ದಾಡ್ಲಿಕ್ಕೈತೀವಿ ಅಂದ್ರೆ ಅದಕ್ಕೆ ಕಾರಣ. ಅದಕ್ಕೆ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಇದು ಜನ್ಮ ಜನ್ಮಾಂತರ ಬೇರು ಬಿಟ್ಟು ಬಿಟ್ಟೈತಿ. ಇದನ್ನು ಹೊಡೆದು ಹಾಕೋದು ಹೆಂಗ? ಇದು ಒಂದೇ ದಾರಿ ಇದಕ್ಕೆ. ಅದರಿಂದ ವಿಮುಖ ಆಗೋದು ಬಿಡೋದನ್ನ. ಹೆಂಗ ಬಿಡುದ್ರಿ ಇದನ್ನ? ಇದ್ರ ಕಡೆ ಲಕ್ಕ ಕೊಡು. ಆತ್ಮಚಿಂತನದ ಅಭ್ಯಾಸ ಸತತ ಮಾಡ್ಕೊಂತ ಇದ್ರೆ ಏನಾರ ಅದರ ಆಸಕ್ತಿ ಕಡಿಮೆ ಆಕೈತಿ. ಅದನ್ನ ಬಿಟ್ಟು ಖಾಲಿ ಉಳಿತಂದ್ರೆ ಮನಸ್ಸು ಬರೇ ಅದಕ್ಕೆ ಕಾರ್ಬಾರ್ ಮಾಡ್ತೈತೆ. ಅದು ಲೇಜಿ ಮೈಂಡ್ ಇಸ್ ಎ ದೇವ್ಸ್ ವರ್ಕ್ಶಾಪ್ ಅಂತ. ಅದಕ್ಕೆ ಮನಸ್ಸಿಗೆ ಖಾಲಿ ಬಿಡದ ಯಾವಾಗಲೂ ಆತ್ಮಚಿಂತನದೊಳಗೆ ಎಡೆ ಬಿಡದೆ ಆತ್ಮಚಿಂತನದಾಗ ತೊಡಗುವುದು ಒಂದ ಸತತ ಅಭ್ಯಾಸ ಒಂದ ಇದನ್ನು ಹೊಡೆದು ಹಾಕ್ಲಿಕ್ಕೆ ಸಾಧನ ಅಂತ. ಸತತ ಅಭ್ಯಾಸವೇ ಈ ಬಯಕೆಗಳನ್ನು ಹೊಡೆದು ಹಾಕ್ಲಿಕ್ಕೆ ಸಾಧನ. ಬೇರೆ ಇಲ್ಲ. ಇಲ್ಲಿ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗುವುದು ನಿಜ ಸುಖವ. ನಾವು ಖಾಲಿ ಕುಂತೀವಿ ಅಂದ್ರೆ ಚಾಲು ಮಾಡ್ತೇವಿಲ್ಲ, ಊರು ಸಾಬರಿ ಇದು ಅಂತೇನೈತಿ. ಈ ಚಿಂತನೆ ಮಾಡೋರು ಯಾರದೇವೆ ಹೇಳಿರಿ? ಯಾವಾಗಲೂ ಆತ್ಮಚಿಂತನದೊಳಗೆ ತೊಡಬೇಕು. ನಾವು ಸದಾ ಇದರ ನೆನಪಿನಾಗಿರೋರು ಯಾರದೇ? ಅವಾಗ ಬಯಕೆಗಳು ಕಾಮನೆಗಳು ನಾಶಕ್ಕವು. ಈಗಟ್ಟು ಮುಂಜಾನೆ ಅಷ್ಟು ಸಂಜೆ ಮಾಡ್ತೇವಿ, ಅವಾಗಟ ಸರ್ದಂಗ ಅನಿಸ್ತೈತಿ. ಹೌದಿಲ್ಲ? ಬಿಟ್ಟು ಕೊಲೆ ಅವ ವಿಚಾರಗಳು ಕಾಮನೆ ತೆಗಿಲೆ ಮೊಬೈಲ್. ಅದ್ರಾಗ ಏನೈತಿ? ಆಕರ್ಷಕ ಐತಿ ಬಯಕೆಗಳು. ಹೌದಿಲ್ಲ? ಅಶ್ಲೀಲ ದೃಶ್ಯಗಳನ್ನು ನೋಡ್ತೀವಿ. ಒಳಗೈತಿ. ಅದು ತೋಡಕ್ ಪ್ರೇರಣೆ ಮಾಡ್ತೈತಿ. ತೆಗಿ ಅದನ್ನ. ಮತ್ತೆ ಹೋಯ್ತು ನೋಡೋದು, ಮತ್ತೆ ಹರಿಸ್ತೈತಿ. ಹೌದಿಲ್ಲ? ಅಂತ ವಿಚಾರಗಳು, ಅಂತ ಮಾತುಗಳು. ಆ ಮೊಬೈಲ್ ಇಲ್ದವ್ರು ಎಲ್ಲಿ ಸುದ್ದಿ ಐತಿ ಕೇಳು ನಡಿಯಲ್ಲ. ಹೋಗಿಲ್ಲ? ಅವಾಗ ಅದ ಹೆಸನು ಮತ್ತೊಂದೇನು ಈ ಊರಾಗ ಏನಪ್ಪ ಮಾಹಿತಿನೂ ಬರ್ಲಿಲ್ಲ ಇವತ್ತೇನು ಅದ ಹೆಸನ್ ಇರ್ತೈತೆ. ಅವಾಗ ಮಂದಿ ಸುದ್ದಿಯಾಗ ಕಾಲ ಕಳಿದು ಹೊತ್ತುಗಳಿದ ಅದನ್ನ ಮಾಡ್ತಂದೇನು ಇಲ್ಲ. ಇದನ್ನ ಕೇಳೇವಿ. ಆತ್ಮಚಿಂತನದೊಳಗೆ ತೊಡಗಬೇಕು ಅನ್ನೋದು ಹಿಂದಿನ ಪುಣ್ಯ ಬೇಕದಕ್ಕೆ. ಸದಾ ಇದರ ನೆನವನಾಗಿರ್ಬೇಕಾದ್ರೆ ಅಂಥ ಪುಣ್ಯವಂತ ಜಗತ್ತಿನೊಳಗ ಯಾವ
ಆತ್ಮಚಿಂತನದೊಳಗೆ ತೊಡಗುವಂಥ ಭಾಗ್ಯ ಬೇಕಲ್ಲ. ಅದನ್ನು ನಾವು ಮಾಡ್ಕೋಬೇಕು ಪ್ರಯತ್ನ ಮಾಡಿ. ಅದ್ರೊಳಗ ಲಾಭದ. ಅದು ವಿವೇಕ ಉದಯ ಆದಾಗ ಬರ್ತೈತಿ ನಮ್ಗೆ. ಸತ್ಸಂಗದೊಳಗೆ ಅಂತ ಮಹಾತ್ಮರ ವಿವೇಕವಂತರ ಸಂಘ ಮಾಡಿದಾಗ ವ್ಯರ್ಥ ವೇಳೆ ಕಳೆದು ಬೇಡ, ಸುಮ್ಮನೆ ವೇಳೆ ಕಳೆದು ಬೇಡ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ಜನ್ಮ ಸಾರ್ಥಕ ಮಾಡ್ಕೊಳೋ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ನಾವು ಅಭ್ಯಾಸದಾಗ ತೊಡಗ್ತಾನೆ. ಸತತ ಆತ್ಮಚಿಂತನದ ನಮ್ಮ ಇರುವಿನ ನೆನಪು ಮಾಡ್ಕೊಂತ ನಮಗೇನು ಬೇಕಾಗೈತಿ, ಅದು ಎಲ್ಲೈತಿ, ಅದು ಏನು ಮಾಡಿದ್ರೆ ಸಿಗ್ತೈತಿ. ಬೇರೆ ಎಚ್ಚರಾದ ಕುಲೆ ಅದ ಭಾವದೊಳಗೆ ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು. ಯಾರು ಅದನ್ನ ಹೊಂದಿದಾರ ಅಂಥವರು ಮಹಾತ್ಮರ. ಯಾಕ್ರಿ ವಿಚಾರಗಳು ಹೆಂಗವನ್ನು ಕಳ್ಕೊಂಡ್ರು. ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ಸುವಿಚಾರದಿಂದ ನೀವು ತನ್ನನ್ನು ನೇಮಕವಾಗಿ ಮನುಜ ನಿನಗವುದು ಮುಕ್ತಿ ಅಂತ ಬಿಟ್ಟು ಬಿಡದ ನೇಮಕವಾಗಿ ಅದನ್ನು ಮಾಡಬೇಕು ಅಂತ. ಯಾವಾಗಾರ ಒಂದಿನ ಮಾಡಿರೋ ಹುನಿಗೊಮ್ಮ ಮಾಡಿರೋದು ಎಡೆಬಿಡದ ಈ ಶರೀರದೊಳಗಿನ ಪ್ರಾಣವಾಯು ಹೋಗುವವರೆಗೂ ನಿರಂತರ ಆತ್ಮಚಿಂತನದ ಅಭ್ಯಾಸದಾಗ ಬಿಟ್ಟಿರಬಾರದು ಅಂತ ಹೇಳ್ತಾವ ಶ್ರುತಿಗಳು, ವೇದಗಳು, ಉಪನಿಷತ್ತುಗಳು ಸಾರ್ತವ. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ. ಸ್ವಲ್ಪ ಅದು ಬಂತಂದ್ರೆ ಅನಾತ್ಮಚಿಂತನ ಹೊಕ್ಕ ನಿನ್ನೆಲ್ಲ ಸಮಾಧಾನ ಕೆಡಿಸ್ಬೇಕು. ಬಂದಾತಂದ್ರ ಆತ್ಮಚಿಂತನ ಬಂದಾತಂದ್ರ ಅನಾತ್ಮಚಿಂತನ ಬಂದು ಹೋಗ್ಬಿಡ್ತೈತಿ. ಅದಕ್ಕೆ ಅದ ಅಭ್ಯಾಸ ರೂಢಿ ಆಗ್ಬಿಡೈತೆ ನಮ್ಗೆ. ಅನಾತ್ಮಚಿಂತನದ ಅಭ್ಯಾಸ ಇದನ್ನ ಬರ್ಬಿಡುದಿಲ್ಲ. ಹೋಗೋಣಪ್ಪ ನೋಡು ಮಾತು ನೋಡು ಅದ್ರ ಅವಳಿ ಹೆಚ್ಚಾಗೈತಿ. ಇದು ವಿಚಾರ ಕೇಳಕ್ ಮನಸ್ಸಾಗೋದೇ ಇಲ್ಲ. ಮತ್ತು ಆ ಕಡೆ ನಾ ಹೇಳತ್ತೈತಿ ಬಲ ಅಡ್ಡೈತಿ. ಅದರದ ಬಲ ಹೆಚ್ಚೈತಿ. ಅನಾತ್ಮ ವಿಚಾರದ ಇದು ಒಳಗೆಲ್ಲ ಅದು ಗಟ್ಟಿಯಾಗೈತಿ. ಇದನ್ನು ಬರ್ಬೋದು. ಇದ್ರ ವಿಚಾರ ಗಟ್ಟಿ ಅದ, ಆತ್ಮ ವಿಚಾರ ಗಟ್ಟಿ ಆಯ್ತಂದ್ರೆ ಅದಕ್ಕೆ ಅದು ಬಲಹೀನ ಆಕೈತಿ. ಅದಿಲ್ಲ. ಅದಕ್ಕೆ ನಾವು ಬಲಾಢ್ಯ ಆಗ್ಬೇಕಾಗೈತಿ, ಧೀರರಾಗಬೇಕಾಗೈತಿ. ಅನಾತ್ಮ ವಿಚಾರವನ್ನೆಲ್ಲ ಹೊಡೆದು ಹಾಕ್ಲಿಕ್ಕೆ ಆತ್ಮ ವಿಚಾರದ ಅಭ್ಯಾಸ ಬಲಿಸ್ಬೇಕು. ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಇದು ನಿಜವಾದ ಆನಂದ ಸುಖ ಬಲಹೀನರಿಗೆ ಕೆಲಸ ಆಗೋದಿಲ್ಲ. ತಡೆಯಕ್ಕೆ ಪಸಿಗೆ ಬೀಳ್ತೀನಿ, ನಾಲಿಗೆ ರುಚಿಗೆ ಬೀಳ್ತಿ, ಗಾಯನಕ್ಕೆ ಬೀಳ್ತಿ, ಬಲಹೀನ ಹಾಗ್ರಿ. ಅದ್ರಾಗ ಹೋಗಿ ಮರ್ತು ಬಿಡ್ತಿ, ಮುನಿಗಿ ಬಿಡ್ತಿ. ಅದ್ರಾಗ ಹೋಗಿ ಇತ್ತಾಗ ಬರ್ಬೇಕನ್ನೋದು ಬರುದೇನಿಲ್ಲ. ಮತ್ತೆ ಎಂದೈತಪ್ಪ ಅಜ್ಜಾರ ಇದು ಕಾರ್ಯಕ್ರಮ ಕಟ್ಟುವಾದ ಹೌದಿಲ್ಲ. ಹಿಂಗೈತಿ ಬಾಳೆನ ಹಂಗೈತಿ. ಹಿಂಗಾಗಿ ನಮಗಿದು ಲೆಕ್ಕ ಆಗಿವಲ್ಲ, ಬೆರೆತು ಬಿಡ್ತೇವೆ ಅಂತ ಸಂಘ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕು. ಅಂತ ಜಡಬುದ್ಧಿ ಜಡಸಂಘದ ಮೂರ್ಖರ ಮುಖವನ್ನು ಸಹ ನೋಡಬಾರದು ಅಂತ ಐತಿ. ಹೌದಿಲ್ಲ. ಪ್ರಪಂಚದಲ್ಲಿ ನಿರರ್ಥಕ ಶ್ರಮವನ್ನು ವಹಿಸುತ್ತಿರುವ ಹೌದಿಲ್ಲ. ಶ್ರಮ ನಿಜವಾಗಿ ಏನ್ ಲಾಭ ಐತಿ ನಿನಗೆ ಅವ್ರು ಮಾಡೋದ್ರಿಂದ? ಇಂಥವ್ರು ಸಂಘ ಮಾಡೋದು ಏನ್ ಲಾಭ ಐತಪ್ಪ? ಹಾಡಿನ ನಿನಗೆ ಇದ್ದದ್ದು ಎಲ್ಲ ಒಳ್ಳೆ ಸಂಸ್ಕಾರಗಳನ್ನೆಲ್ಲ ಕಳ್ಕೊ ಮತ್ತೆ ಹೀನ ಸಂಸ್ಕಾರ ಮಾಡ್ಕೊತಿ. ಸಂಘದಿಂದ ದೋಷ ಆಕೈತಿ. ಇಷ್ಟು ಹೇಳಿರು ಮತ್ತು ಅದನ್ನ ಅಲ್ಲೇ ಹೊಕ್ಕೆ ಡೊಗ್ಗ ಹೋಗಂಗಾರ ಯಾರು ಏನ್ ಮಾಡೋರು? ಹೇಳುವಟ್ಟು ಹೇಳ್ತಾರೆ ಅವ್ರು. ಡೊಗ್ಗು ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಕೆ ಇದ್ರೆ ಅಲ್ಲೇ ಹೋಗಿ ಡೊಗ್ತಿದ್ವಿ. ಯಾರು ನಂಬಿರಿ ನಮ್ಮನ್ನ? ನಾವು ಹೇಳಿದ ಮಾತನ್ನ ಅಂತ ರಾಜ. ಹಾಲು ಬಾಣ ಉಂಡ ಹಾಸೊಯ್ಯೋ ನನ್ನ ಮಗಳ ಅಂದ್ರ ಕೈ ತಿರ್ಕೊಂತ ಸೌಳು ಬಾವಿ ಬೇಕೇನಂತ ಹೋಗಿ ಯಾವನಾರು ಹೇಳ್ಕೊಂಡು ಹೋಗ್ಕೊಂಡು ಹೋಗಂತ. ಹೌದಿಲ್ಲ. ಹೌದಿಲ್ಲ. ಸೆಳೆವಿಗೆ ಬಿದ್ದು ಬಿಡ್ತಿಲ್ಲೋ, ಇಂದ್ರಿಯಗಳ ಸೆಳೆವಿಗೆ ಬಿದ್ದು ಬಿಡ್ತೀವಿ. ಇಲ್ಲಿ ಮಹಾತ್ಮರ ಸಂಘದೊಳಗಿದ್ದು ಯಾವಾಗಲೂ ಈ ಸ್ಥಾನದೊಳಗೆ ಜಾಗೃತ ಸ್ಥಾನದೊಳಗೆ ವಾಸ ಮಾಡು. ಯಾಕಂದಂಗೆ ಜಿಗದಾಡ್ಲಿ ಅದ. ಯಾಕ್ರಿ ಸುಮ್ಮನ ಇಲ್ಲಿ ಯಾಕ್ರಿ ವಯಸ್ಸಾದ ಮ್ಯಾಗಂತಿ, ಪೆನ್ಷನ್ ಆದ್ಮ್ಯಾಗಂತಿ ಸ್ಥಾನವನ್ನು ಬಿಟ್ಟು ಆಗಲಬಾರದು. ಅದು ಜಾಗೃತ ಸ್ಥಾನವನ್ನು ಬಿಟ್ಟು ಅನ್ಯ ಸ್ಥಾನದೊಳಗೆ ವೇಳೆ ಕಳಿಬಾರ್ದು ನಮ್ಗೆ ಹೆಚ್ಚು.
ಅದನ್ನು ಇದ್ದು ತೋರಿಸಿರಿಲ್ಲೋ. ಆದರೂ ನೀವು ಪಂಟ ಬಿಡಕ್ಕೆ ಅಡ್ಡಾಡಿದ್ರನ್ರಿ ಯಾವ್ದಾರ ಮಹಾತ್ಮ ಯಾವ್ದಾರ ಕೂಡ ಯಾವ್ದಾರ ಸುದ್ದಿ ಮಂದಿ ಸುದ್ದಿಯ ಕಾಲ ಕಳೆದ್ರು. ನೋಡ್ಕೊಂತ ಬರ್ರಿ ನೀವು ಮಹಾತ್ಮರ ಜೀವನ ಹೆಂಗ ಮಾಡಿದಾರ ಅವರು. ಜನಸಂಪರ್ಕದಿಂದ ಅಂತಹ ವಿಷಯ ಬಡಕರ ಸಂಘದಿಂದ ದೂರ ಆದ್ರು ಅಂದಾಗ ಅದರ ಅಭ್ಯಾಸ ಅವ್ರಿಗೆ ಬಲಿಲಿಕ್ಕೆ ಅನುಕೂಲ ಆಗ್ತಿಲ್ಲ. ಇಷ್ಟೆಲ್ಲ ನೋಡಿ ಕೇಳಿ ಮತ್ತು ಅದ್ರಾಗ ಬೀಳ್ತೇನಂದ್ರೆ ಏನು ಹೇಳ ರಾತ್ರಿ ಕಂಡು ಬಾವಿ ಹಗಲಿ ಬೀಳ್ತೇನಂದ್ರೆ ಬೀಳು. ಯಾರಿಗೆ ಹೇಳ ಮಗ ಉಣದಂತ. ಎಷ್ಟು ಮಂದಿ ಮಹಾತ್ಮರು ಎಚ್ಚರಗೊಳಿಸಿರು, ಅಲ್ಲೇ ಹೋಗ್ ಡೋಗ್ ಹೋಗ ಏನ್ ಹೇಳುದು. ಹೆಂಗ ಬಿರ್ಸಿ ಹೇಳಿದ್ರು ಹೆಂಗ್ ಹೇಳ್ತೈತಿ ಹೇಳ್ರಿ ನಿಮಗ ಅಂತಿದ್ರು ಜೋರು. ಮನುಷ್ಯಗೆ ನಾಟುವಂಗ ಬೇದರ ಹೇಳಿ ನಾಟ್ತತೆ ನೀವುಕಂತ. ಮತ್ತು ಅದ ಪಂಟ ಬಿಡ್ಯಾವ್ರ ಸಂಗ. ಯಾಕೆ ಅದ ಮರ್ತು ಬಿಡ್ತೈತಿ, ಅಜ್ಞಾನ ಆವರಿಸಿ ಬಿಡ್ತೈತಿ. ಮತ್ತೆ ಮೋಹಕ್ಕೆ ಬಿದ್ದು ಬಿಡ್ತೇವೆ ಅಂತ ಸಂಘದಾಗ ಹೇಳ್ಕೊಂಡು ಹೋಗಿ ಹೋದ ಮತ್ತೆ ಇಸ್ಬೇಟ್ ಆಡಕ್ಕ ಅಲ್ಲಿ ಹುಡುಗಿ. ಹೌದಿಲ್ಲ? ಅಲ್ಲಿ ಏನ್ ಸಿಗ್ತೈತಿ ನಿನಗೆ? ಇಲ್ಲಿ ನಿನಗೆ ಸಿಗಲಾರ್ದಂತಹದ್ದು ಯಾವ್ದೈತಿ ಹೇಳು? ಸತ್ಸಂಗದೊಳಗೆ ಸಿಗಲಾರ್ದಂತಹದ್ದು ಯಾವ್ದೈತಿ ನಿನಗೆ? ಎಲ್ಲ ತರದ ಅನುಕೂಲ ಆಕೈತಿ ನಿನಗೆ. ಇದರ ಅಭ್ಯಾಸದಾಗ ತೊಡಗಿದ, ಇದರ ಸಂಘದೊಳಗೆ ನೀ ತೊಡಗಿದ ಅಂದ್ರೆ ಯಾವಾಗಲೂ ಇದು ಮುಖ್ಯ ಆಗ್ಬೇಕು ನಮಗೆ. ಅದು ವ್ಯವಹಾರ ಎಷ್ಟು ಪೂರ್ತಿ ಕಷ್ಟ. ಜಡಬುದ್ಧಿ ಜಡಸಂಗ ವ್ಯವಹಾರ ಪೂರ್ತಿ ಕಷ್ಟ ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡ್ಬಿಡ್ಬೇಕು. ಅತಿಯಾದಾಗ ಅದರಾಗ ಮುನಗಕ್ಕೆ ಹೋಗ್ಬೇಡ. ಮುನಿಗಿರ್ ನಿನ್ನ ಎಬ್ಬಿಸುವವ್ರು ಯಾರು ಮುದುಕಿ ಅಂತ ಪರ ಅಂದಾರ ಸರಿ ಪರ. ಯಾಕ್ರಿ ಬಿದ್ದ ಇಲ್ಲಿ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹ್ಯಾಂಗ ಬರ್ತೀನಿ ನೀನು ಅಂತ. ಜಡಬುದ್ಧಿ ಜಡಸಂಗದಾಗ ಬಿದ್ದೆ ಅಂದ್ರೆ ಬರೀ ಅವ್ರದ ಅಲ್ಲೇ ಹೋಗಿ ಕುಡ್ರದ ಹೊತ್ತಗಳು. ಇಲ್ಲಿ ಬಂದ ಇದೇ ವಿಚಾರದ ಕಾಲ್ಕೊಳ್ದೆ ಬರಾಣ. ಅಪ್ಪ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಹೇಳಿದ್ರು. ಅಪ್ಪ ಅವ್ರ 2 ತಾಸಿನ ವ್ಯವಹಾರ ಸರ್ ಇದು. ಊರಿಗೆ ಹೋಗ್ಬಿಡಿ ಮತ್ತು ಅದ ಹಣಗಿಲ್ಲ ನಮಗೆ. ಅಲ್ಲ ನಾವ ಹೇಳವ್ರು ನಾವ ಹೋಗವ್ರು ಅಷ್ಟೇ ಕೆಲಸ ನಮ್ದು. ಅಲ್ಲಿ ಹೊಗಳುದಾತೆ, ನಾವು ಅದನ್ನ ಲಾಭ ತಗೋಬೇಕಿಲ್ಲ, ಅದನ್ನ ಬಂದ್ ಮಾಡ್ಬೇಕಿಲ್ಲ. ತಿರ್ಗಾಡೋದ ತಿರ್ಗಾಡೋ ಚಾಳಿ ಬಂದ್ ಮಾಡ್ಬೇಕಿಲ್ಲ. ಏನ್ ಮಾಡಿದಪ್ಪ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನ್ ಮಾಡಿದ್ವಿ, ಏನೂ ಲಾಭ ಇಲ್ಲ ಅನ್ನೋ ಹೊಳಿಬೇಕಲ್ಲ ನಮ್ಗೆ. ಎಲ್ಲಿ ಹೋದ್ರೂ ಏನೂ ಇಲ್ಲಪ್ಪ, ನಮ್ಮನ್ನು ಬಿಟ್ಟದಿಲ್ಲ. ಯಾವಾಗಲೂ ಅದ್ರ ಕಡೆ ಲಕ್ಷ್ಯ ಇರ್ಬೇಕಲ್ಲ. ಯಾಕಡೆ ಐತಿ ನಿನ್ ಲಕ್ಷ್ಯ? ಎಚ್ಚರಗೊಳಿಸಿರು ಎಚ್ಚರಾಗ್ತಾ ಇರಲಿಲ್ಲ ಅಂದ್ರೆ ಹೆಂಗ್ರಿ? ಇನ್ನ ಹೆಂಗ್ ಹೇಳ್ಬೇಕು ಹೇಳ್ರಿ? ಹೆಂಗ್ ಹೇಳ್ತಿದ್ದೈತಿ ಅದನ್ನಾರ ಹೇಳ್ರಿ ಅಂದ್ರದ್ದು. ಹಂಗ ಹೇಳ್ರಿ ಅಂದ್ರ ಹೆಂಗ್ ಹೇಳ್ತಿದ್ದೈತಿ ಹೇಳ್ರಿ. ಏನ್ ಮಾಡೋದು? ನಿಮಗೆ ಎಷ್ಟು ಹೇಳ್ಬೇಕಪ್ಪ? ನಿಮ್ಗೆ ಎಚ್ಚರಗೊಳಿಸಿರು ಎಚ್ಚರಾಗ್ತಾ ಇರಲಿಲ್ಲ ಅಂದ್ರೆ ಮತ್ತು ನಿನ್ ಚಾಳಿ ಬಿಡವಲ್ಲಿಪ್ಪ ನೀವು. ಯಾಕೆ ಒಳಗ ಎಲ್ಲ ರಜೋಗುಣದ ಇದರಿಂದ ಉಂಟಾಕ್ಕವು ಕಾಮನೆಗಳು ಅಂತ. ನಮ್ಗೆ ಬ್ಯಾಡಂದ್ರು ನಾವು ಯಾಕೆ ಅದ್ರಾಗ ಮತ್ತೆ ಪ್ರೇರಣೆ ಆಕೈತೆ ಅಂದ್ರೆ ಅವು ರಜೋಗುಣದ ಪ್ರಭಾವ. ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ. ಯಾಕೆ ಅವು ಗುಣಗಳು ತಯಾರಕ್ಕವು? ಅನ್ನದಿಂದ. ನೀವು ತಿನ್ನೋದು ಗೊತ್ತಾಗಲೇ ತಿಂದು ಬಿಡ್ತೀವಿ. ಏನ್ ತಿಂದ್ರೆ ಏನಾಕೈತಿ ನಾವು ತಿಂದು ಬಿಡ್ತೀವಿ. ಅವು ಕಾಮನೆಗಳು ತಯಾರಕ್ಕವು, ಬೈಕೆಗಳು. ನಮ್ಗೆ ಬ್ಯಾಡ್ ಪಾಯ್ದಂದ್ರು ಮತ್ತು ಬರತ್ತಾವ್ರಿ. ಏನ್ ನಿಮಗೆ ಕಾಟ ತಡೆಯವಲ್ಲ. ಅದ ಮುಖ್ಯ ಐತಿ. ಯಾಕೆ ಇವು ಬರ್ತಾವ ನಾವು ಬ್ಯಾಡ್ ಅಂದ್ರು ಅಂತ ಕೃಷ್ಣ ಭಗವದ್ಗೀತೆ ಅರ್ಜುನನ ಕೇಳಿದಾಗ ಇವೆಲ್ಲ ಗುಣದಿಂದ, ರಜೋಗುಣದಿಂದ ಬರ್ತಾವ ಅರ್ಜುನ. ಅದಕ್ಕೆ ಆ ಗುಣಗಳನ್ನ ಉಂಟು ಮಾಡುವಂತ ಆಹಾರವನ್ನ ಬಿಡಬೇಕು. ಸತ್ವ ಪ್ರಧಾನವಾದ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ನಾವು ತಗೋಬೇಕು. ಸತ್ವಾತ್ ಸಂಜಯತೆ ಜ್ಞಾನಂ. ಸತ್ವ ಪ್ರಧಾನವಾದ ಗುಣ ಇದ್ದಾಗ ಇದು ನಮಗೆ ತಿಳಿತೈತಿ, ಈ ಕಡೆ ಒಲವು ಆಕೈತಿ. ರಜೋ ಪ್ರಧಾನ ಇತ್ತಂದ್ರ ಬರೀ ಅದ ಬಯಕೆಗಳು ಕಾಡ್ತಾವ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ನಾನು ಗಳಿಸ್ಬೇಕು, ಮನೆ ಹಾಕಿಸ್ಬೇಕು, ಹೊಲ ಹಿಡಿಬೇಕು, ನೌಕರಿ ಹಿಡಿಬೇಕು, ಹೆಂಡತಿ ಮಾಡ್ಕೋಬೇಕು, ಗಂಡನ್ ಮಾಡ್ಕೋಬೇಕು. ಯಾಕ್ರಿ? ಕೀರ್ತಿ ಗಳಿಸ್ಬೇಕು. ನಾವು ಏನೇನೋ ಸಿದ್ಧಿಗಳನ್ನು ಮಾಡ್ಬೇಕು.
ಬಯಕೆಗಳವು ರಜೋಗುಣದ ಪ್ರಭಾವ. ಬಯಕೆಗಳೇನದವಲ್ಲ, ಕಾಮನೆಗಳು ರಜೋಗುಣದಿಂದ ಉತ್ಪನ್ನ. ತಮ ಪ್ರಧಾನ ಆದಾಗ ಬರೀ ನಿತ್ಯ ಹೋಗುತ್ತೆ, ಮತ್ತೊಂದು ಹೆಸರೇ ಇಲ್ಲ, ನಿದ್ದೆ ಒಳಗೆ ಹೋಗುತ್ತೆ ಆ ವಿಷಯ. ಸತ್ವ ಪ್ರಧಾನವಾದ ಗುಣವನ್ನು ಪಡೆಯುವುದನ್ನ ನಮ್ಮ ಕೆಲಸ. ಎಂಥ ಅನ್ನವನ್ನು ಉಣ್ಣುತ್ತೀಯೋ ಅಂಥ ಗುಣವನ್ನು ನೀನು ಪಡೆಯುತ್ತೀಯ. ಆಹಾರ ಶುದ್ಧವು ಸತ್ವ ಶುದ್ಧಿ. ಸತ್ವ ಪ್ರಧಾನವಾದ ಆಹಾರ ಎಲ್ಲಿ ಬೇಕಲ್ಲೇ ಸಿಗ್ತೈತೆ ಅನ್ನೋದು ಸತ್ವ ಪ್ರಧಾನ. ಎಲ್ಲ ರಜೋಗುಣ ತಮೋಗುಣ ಉಂಟು ಮಾಡುವಂಥದ್ದೆಲ್ಲ ಎಲ್ಲ ಆಹಾರಗಳೆಲ್ಲ ಎಲ್ಲಿದಾವು? ಬೇಕರಿ ಒಳಗೆ ಸಿಗ್ತಾವ ನಿನಗೆ, ಚಾದ ಅಂಗಡಿಯಾಗ ಸಿಗ್ತಾವ ನಿನಗೆ. ಯಾಕ್ರಿ ಹೋಗಿ ನಡೆಯೋ ಚಾದ ಅಂಗಡಿಗೆ ಅಂತ ಅಲ್ಲಿ ಅಂಥವನ್ನೆಲ್ಲ ಏನಾದ್ರು ತಿಂದು ಬಿಡ್ತೀವಿ. ಬಿಡೋಣ ಸರಿ, ಬಹಳ ದಿನ ಆಗೈತೆ ಊರು ಮಾಡಿ. ಅಮಾಸಿ ಬರುತ್ತಾನ ಕಾಕೊಂತ ಕುಂದಿರ್ತಾನ ಮನ್ಯಾಗ. ಮಾಡಿಲ್ಲ ಅಂದ್ರೆ ಏನಿದೆ ಅಮಾಸಿ ಇವತ್ತು ಮಾಡಬಾರ್ದು ಅಂತ. ಅದಕ್ಕೆ ಎಷ್ಟು ಜೀವ ಐತಿ ನೋಡಿ ಮನುಷ್ಯಾಗ. ಒಗ್ಗರ್ನಿ ಇಂಥವನ್ನೆಲ್ಲ ತಿನ್ನೋ ರೂಢಿ ಆಗ್ಬಿಟ್ಟೆ, ಅದರಿಂದನೇ ಹಂಗಾಕ್ಕವು ನೋಡಿ. ಇವತ್ತು ಮನಸ್ಸು ಹಿಂಗ್ಯಾಕಾಗೈತೆ ಅಂದ್ರೆ ತಿಂದದ್ದು ಪರಿಣಾಮ ಅದ. ಇವತ್ತಿನ ಮನಸ್ಸು ಯಾವುದೋ ಬಯಕೆಗಳಿಲ್ಲ ಅಂದ್ರೆ ಅಂತ ಆಹಾರ, ಸಾತ್ವಿಕ ಆಹಾರ ಬಿದ್ದೈತಿ ಇವತ್ತು. ಅವು ಕಾಡಾಕತ್ತಾವ ತೀರ್ದ್ರು ಬಿಡೋದು, ಅದು ಒಳಗೆ ಹೋಗೈತೆ ಅಂತ ತಿಳ್ಕೊ. ಗೊತ್ತಿಲ್ವೇ ಹೋಗಿಬಿಡ್ತಾವ. ನಮ್ಗೆ ಏನ್ ಮಾಡೋದು? ಅದಕ್ಕೆ ತಿನ್ನಭವ ಬೇಕು ಅಂತ ಮೊದಲಿಗೆ ಅಂದಾಗೆ ಇದರ ಅನುಭವ ಆಕೈತಿ. ನಿಜದ ಅನುಭವವನ್ನು ನಾವು ಏನು ಮಾಡಬೇಕು, ಅದನ್ನು ಮಾಡಬಾರ್ದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ನಮ್ಮನ್ನು ಸತ್ವ ಪ್ರಧಾನವಾದ ಗುಣ ಇದ್ದಾಗ ನಮ್ಮಲ್ಲಿ ವಿವೇಕ ಜಾಗೃತ. ಅದರ ಸಂಬಂಧ ನಾವು ಅದನ್ನ ಆಹಾರ ಪಥ್ಯಾಹಾರ ಮಾಡಬೇಕು ಅಂತ ಹೇಳಿ. ಅದು ಎಂಥದ್ದು? ಉದರಾರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರಕ್ಕೆ ಅಂತ. ಅದಕ್ಕೆ ಪಥ್ಯಾಹಾರ ಅಂತ. ಹೊಟ್ಟೆಯೊಳಗಿನ ಅರ್ಧ ಭಾಗ ಆಹಾರದಿಂದ, ಅರ್ಧ ನೀರು, ಗಿರ್ಧ ಭಾಗ ಹವಾ ಆಡಾಕ್ ಬಿಡ್ಬೇಕು. ಸಿಮಿ ಐತೆ ಅಂತ ಮಸ್ತಾಗ್ಯಾವ ಹೊಡಿಯು. ಯಾಕ್ರಿ? ಭಾಳ ಚಲೋ ಆಗ್ಯಾವ ನೋಡಿ, ಬಜಿ ಚಲೋ ಆಗ್ಯಾವ, ಹೊಡೆದು ಬಿಟ್ಟಿರ್ತಿ ಅಂತಲ್ಲ. ತೃಪ್ತಿನೇ ಇಲ್ರಿ ಅದಕ್ಕೆ. ನಾ ಇಂದ್ರಿಯಗೆ ತೃಪ್ತಿ ಪಡಿಸಕ ಬೇಕಾದಷ್ಟು ಹಾಕಿ ಹಾಕೋದು. ಇನ್ನೊಂದು ತಾಸು ಅಡ್ಡಾಡಿ ಬಂದವನ ಅದಾವು ಇನ್ನವು ಹೌದಿಲ್ಲ. ಅವನ್ನ ಕೈ ಆಡಿಸ್ತಾನೆ, ಹೊಳ್ಳೆಳ್ಳೆಲ್ಲ ನೋಡ್ತೈತಿ ನೋಡ್ರಿ. ಸ್ವಭಾವ ಯಾರ್ದ ಆದ್ರು ಮನುಷ್ಯನ ಸ್ವಭಾವನ ಹಂಗೈತಿ. ಅಟ್ಟು ತಿಂದ ಬಿಟ್ರಿ ಎಲ್ಲ, ಹೌದಿಲ್ಲ. ಹತ್ತಿ ನೋಡಿ ಹೊಡೆದಾಟ ಅದ್ರ ಸಂಬಂಧ, ಹೌದಿಲ್ಲ. ನಾ ಹಂಗ ಒಂದೀಟ್ ಶಾಂಪಲ್ ತಿಂದಿನಿ, ಅಷ್ಟು ನನಗೆ ಬಿಟ್ಟೇ ಇಲ್ಲ, ಎಲ್ಲ ತಿಂದ್ಬಿಟ್ರಿ. ಹೌದಿಲ್ಲ. ಆಹಾರದಾಗ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಉಪದೇಶವ ಪದದು. ತಿನ್ನಾಕ್ ಬಿಡ್ಕೋತೈತಲ್ವ. ಎಷ್ಟು ಜನ್ಮದಾಗ ಹುಟ್ಟಿ ಬಂದು ತಿಂದಿಲ್ಲ ನೀನು. ಅದನ್ನ ಮಾಡ್ಕೊಂತ ಬಂದಿಯಲ್ಲ, ಮತ್ತು ಅದನ್ನ ಬೇಡ್ತೀಯ. ಯಾಕೆ? ಅದ ವಾಸನ ಐತಿ, ಅದು ಪ್ರಬಲ ಹಾಕೊಂತ ಹೋಗ್ತಾವ. ಹಂಗಂಗ ಅದು ಒದಗಿಸ್ಕೊಟ್ಟಂಗ ಆ ಇಂದ್ರಿಯಗಳನ್ನು ತೃಪ್ತಿ ಪಡೆದಾಗ ಇಂದ್ರಿಯಗಳ ಅಪಾಪಿ ಹೆಚ್ಚಾಕೈತಿ. ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವುಗಳಲ್ಲಿ ಉದಾಸೀನತೆಯನ್ನು ಮಾಡ. ಅದನ್ನು ಮಾಡ್ಬೇಕಾತಂದ್ರೆ ಅದನ್ನು ನಾವು ಕಡೆ ಲಕ್ಷ್ಯ ಕೊಡೋದು ಬಿಡಬೇಕಂದ್ರೆ ಇದ್ರ ಕಡೆ ಲಕ್ಷ್ಯ ಕೊಡುವುದು. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಬಿಡದ ತೊಡಗಿದಾಗ ಅದರ ಕಡೆ ನಾವು ಕಡಿಮೆ ಬಯಕೆಗಳು ಕಡಿಮೆ ಅಂತ ಬರ್ತವೆ. ಅದಕ್ಕೆ ಇದರಾಗ ತೊಡಗು ಅಂತ ಹೇಳಿತ್ತು. ಎಡೆಬಿಡದೆ ಅಭ್ಯಾಸದಾಗ ತೊಡಗು, ಕಾಮನೆಗಳು ಬಯಕೆಗಳು ಕಡಿಮೆ ಅಂತ ಬರ್ತಾವ, ಇಚ್ಛೆಗಳು ಅವೆಲ್ಲ ದಾರಿ ತಪ್ಪಿಸ್ತಾವ. ನಾವು ಅವನು ಬಿಡಬೇಕಾಗಿತ್ತಂದ್ರೆ ಇದರ ಅಭ್ಯಾಸದಾಗಿ ಹಿಡಿ ಇದನ್ನು ಸತ್ಸಂಗದೊಳಗೆ ತೊಡಗಿ ಎಡೆಬಿಡದೆ ನಡಿಬೇಕು. ನಿದ್ದೆ ವೇಳೆ ಒಂದು ಬಿಟ್ಟ ಸಾವು ಬರುವವರೆಗೂ ಯಾವಾಗಲೂ ಇದರ ತೊಡಗಿ ಏನಾರ ಸುರಕ್ಷಿತವಾಗಿ ಇರ್ತೀನಿ. ಇದನ್ನ ಬಿಟ್ಟೆ ಅಂದ್ರೆ ನೀ ಮತ್ತೆ ಸುರಕ್ಷಿತ ಅಲ್ಲ ನಿನಗೆ. ಅಲ್ಲ, ಸ್ವತಂತ್ರನ ನಿನ್ನ ಜೀವನ ಇಲ್ಲ. ಅದರ ಕರ್ತಕ್ಕೆ ಸಿಕ್ಕಿ ಅಂದ್ರೆ ಆ ಸೆಳುವಿಗೆ ಸಿಕ್ಕಿ ಅಂದ್ರೆ ಘಾಸಿ ಆಗಲಿ ಅಂತ ತುಳಿವೆ ನೀನು. ಒಂದೊಂದು ಇಂದ್ರಿಯ ಚಟಕ್ಕೆ ಬಿದ್ದ ಒಂದೊಂದು ಜೀವಿಗಳು ಹಾಳಾಗಿ ಹೋಗ್ಯಾವ.
ನೀ ಎಲ್ಲಾ ಇಂದ್ರಿಯಗಳ ಸುಳಿವಿಗೆ ಸಿಕ್ಕಿ ಅಂದ್ರೆ ಹೆಂಗ ನೀನು ಉಳಿತಿ ಅಂತ. ಹೌದಿಲ್ಲ? ಅಳಿ, ಮೀನು, ಗಜ, ಪತಂಗ ಅವೆಲ್ಲ ಒಂದೊಂದು ಇದಕ್ಕೆ ಇಂದ್ರಿಯಗಳಿಗೆ ಶರೀರನ ಹಾಳು ಮಾಡಿಕೊಂಡು ನೀ ಎಲ್ಲಾ ಇಂದ್ರಿಯಗಳ ಸುಳಿಗೆ ಸಿಕ್ಕಿ ರೂಪ ನೋಡಿದ ಕೂಲೆ ಬೀಳ್ತಿ, ಗಾಯನ ಕೇಳಿದ ಕೂಲೆ ಬೀಳ್ತಿ, ರುಚಿಗೂ ಹೊಕ್ಕಿ, ವಾಸನೆಗೂ ಹೊಕ್ಕಿ, ಸ್ಪರ್ಶಕ್ಕಂತಿ ಮುಗ್ದ ಹೋಗ್ತಿ, ಹೋಗ್ಲಿ ಜೀವಂತಿ. ಇಂಥವ್ರಾಗ ಸಿಕ್ಕ ಮ್ಯಾಗ ಹೆಂಗ ಉಳಿತಿಪ್ಪ ನೀನು? ಘಾಸಿ ಆಗಲಿ ಅಂತ ಉಳಿವೆ ನೀನು. ಅದಕ್ಕೆ ನೋಡು, ವಿಚಾರ ಮಾಡಿ ನೋಡ್ಕೋ. ಯಾಕೆ ನಾವು ದುಃಖ ಪಡ್ಲಿಕ್ಕೆ ಇದ್ರ ಬೆಂಡ್ ಹತ್ತೆ ಹೋದಿಲ್ಲ. ಇದರಿಂದ ಹಿಂದಕ್ಕೆ ಸರ್ಕೋಬೇಕು, ಏನ ಇದ್ರಾಗ ಮುಂದುವರಿಬೇಕು. ಹೆಟ್ ಭಾಳ ಚಲೋತಂಗ ಬಾಳೆ ಮಾಡ್ಬೇಕಪ್ಪ ಅಂತ. ಭಾಳ ಇವನ್ನೆಲ್ಲ ಕೂಡಿ ಬಳಸ್ಬೇಕು. ಇವನ್ನೆಲ್ಲ ನಾವು ಬ್ಯಾಂಕಿನಾಗ ಇಟ್ಕೋಬೇಕು. ಇದಕ್ಕೆ ಹೋದಿಲ್ಲ ನೀ ಮಾಡೋದೆಲ್ಲ. ಅವ್ರು ರಕ್ಷಣೆ ಮಾಡ್ತಾವ ನಿನ್ನ ಬೈಕೆಗಳು ಎಲ್ಲ ನಿನ್ನ ಹಾಳು ಮಾಡಿಬಿಡ್ತಾವ, ಜೀವನನ ಹಾಳು. ಯಾವುದು ಬೇಡಿಕೆ ಬೇಡಪ್ಪ ನಮ್ಗೆ ಜಗತ್ತಿನ. ಇನ್ನೊಮ್ಮೆ ಎಂದೆಂದು ಇದನ್ನು ಬೇಡೋದು ಬೇಡ. ಬೈಕ್ ಬೇಡಿದೆ ಅಂದ್ರೆ ಬಂದು ಬೇಡಿಗತ್ತು ನಿನಗಂತ ಬಂಧನಕ್ಕೆ ಹಾಕ್ತಾವು. ಬೇಡಿಕೆಗಳ ನಿನ್ನ ಬೇಡಿಗೆ ಹಾಕ್ತಾವ. ಬೇಡಿ ಬಿತ್ತ ನಿನಗೆ ಬೇಡಿದ. ನಾವು ಅದನ್ನ ಬೇಡ್ಕೊಳಕ್ ಹೋಗ್ತೀವಲ್ಲ, ಬೇಡಿ ಹಾಕಿಸ್ಕೊಳಕ್ ಹೊಂಟಪ್ಪ. ಮತ್ತೆ ದೇವ್ರಿಗೆ ಬೇಡ್ಕೊಳ್ಳೋದು ನಾವು ಹೊಂಟಪ್ಪ. ದೇವ್ರ ಗುಡಿಗೆ ಅದಕ್ಕೆ ಹೋಗುದು, ಬೇಡಿ ಹಾಕಿಸ್ಕೊಳಕ್ ಹೋದಿಲ್ಲ. ನನಗದು ಬೇಕು ಇದು ಬೇಕು ಅಂದ್ರೆ ಬೇಡಿ ಬಿತ್ತು ನಿನಗಂತ. ಎದಕ್ ಬೇಕಾಗಿದ್ದು? ಮುಕ್ತಿಯನ್ನು ಹೊಂದಬೇಕಾವ ದೇವ್ರ ಗುಡಿಗೆ ಅದು ಯಾಕೆ ಹೋಗ್ಕನ್ರಿ ಅವ? ಯಾಕ್ರಿ? ಯಾಕೆ ಬೇಕಾಗಿತ್ತು ನನಗೆ? ಅವನು ಯಾವ್ದನ್ನು ಬೇಡಪ್ಪ ನಮ್ಗೆ. ಅವಕ್ಕ ಬಾ ಅನ್ಬೇಕಾದ್ರೆ ದೇವ್ರಿಗೆ ಬೇಡ್ಕೊಳಕ. ಹೌದಿಲ್ಲ? ಎದಕ್ ಬೇಕಾಗಿತ್ತು? ಯಾ ಗುಡಿ, ಹೆಣ್ಣ ದೇವ್ರು ಗಂಡ ದೇವ್ರು ಎದಕ್ ಬೇಕಾಗ್ಯಾವು? ಬೈಕೆಗಳದಾವು. ಚಟಗಳನ್ನು ತೃಪ್ತಿಪಡಿಸ್ಕೊಳಕ್ ಏನಾರು ಅನುಕೂಲ ಮಾಡು. ಅವೇನ್ ಮಾಡ್ತಾವ್? ನೀವು ಮಾಡಿದ ಕರ್ಮ ಕಣಿಸೋರ ಅದು ಗೊತ್ತಿಲ್ಲ. ಸುಳ್ಳ ವ್ಯರ್ಥ ವೇಳೆ ಕಡಿತೀನಿ ನೋಡಿ ನೀವು. ಅದರಿಂದ ಆಕೈತೆ ಅಂದ್ರೆ ಹೋಗಕಟ್ಟಿ ಇಲ್ಲ, ಎಂದೂ ಆಗುದಿಲ್ಲ. ಬೇಡ್ಕೊಳ್ಳೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಚ್ಛೆಗಳು ಈಡೇರ್ತಾವ ಅನ್ನೋದು ಮೂರ್ಖರವರು ಅಂತ. ಹೌದಿಲ್ಲ? ಯಾರು ಏನನ್ನು ಪಡೆಯಿಲ್ಲ, ಅವರು ಪಡೆದಿಲ್ಲ. ರಾಮತೀರ್ಥರು ಸ್ಪಷ್ಟ ಹೇಳ್ಯಾರ ಅದನ್ನ. ನೋ ಮ್ಯಾನ್ ಡಿಡ್ ಗೆಟ್ ಎನಿಥಿಂಗ್ ಬೈ ಬಿಗಿಂಗ್, ಆಸ್ಕಿಂಗ್ ಆರ್ ಬೈ ಪ್ರೇಯಿಂಗ್ ಅಂತ. ಪ್ರಾರ್ಥನೆ ಮಾಡೋದ್ರಿಂದ, ಬೇಡೋದ್ರಿಂದ, ಕೇಳೋದ್ರಿಂದ ಯಾರು ಏನನ್ನೂ ಪಡೆಯಿಲಾರ್ದು ಅಂದ್ರೆ ಎಲ್ಲ ಅರಣ್ಯ ರೋಧನ. ಯಾರು ಕೇಳ್ಬೇಕಲ್ಲಿ? ನೀವು ಒದರ್ಕೊಂಡದ್ದು ಅವಕ್ಕೆ ಇಂದ್ರಿಯಗಳದಾವ ಕೇಳಾಕ, ಕಿವಿ ಅದಾವ ಅವಕ್ಕ. ಕಲ್ಲು ಕಟ್ಟಿಗೆ ಫೋಟೋ ಮುಂದೆ ಮಾಡ್ಕೋತಿ. ಅಯ್ಯೋ ದೇವ್ರ ಪರಮಾತ್ಮ, ಏನೇನು ಬಡಬಡಿಸ್ತಿಪ್ಪ ನೀನು. ಅವು ಕೇಳ್ತಾವ ನೀವು ಒದರ್ಕೊಂಡದ್ದು. ನೀವು ಬಂದದ್ದು ಯಾರು ನೀನು ಅಂತ ಕೇಳ್ತಾವ ನಾವು. ನಿನ್ನ ಪರಿಚಯ ಅವಕ್ಕೆ ಏನ್ ಬೇಕಾದ ಚೈತನ್ಯ ಐತೇನ್ರಿ ಅಲ್ಲಿ? ಸುಪ್ತಾವಸ್ಥೆ ಒಳಗದಾವು. ಅಜ್ಞಾನ ಅಲ್ಲಿ ಕಲ್ಲು ಕಟ್ಟಿಗೆಯಾಗಿ ಎಲ್ಲೈತಿ, ಪ್ರಜ್ಞೆ ಎಲ್ಲೈತಿ ಅಲ್ಲಿ. ಅವಕ್ಕೆ ನೀನು ದೇವ್ರ ಅಂತ ತಿಳ್ಕೊಂಡು ಇದು ಎಷ್ಟೊಂದು ಅಜ್ಞಾನ ನೋಡ್ರಿ. ಅವ ದೇವರು ಕಲ್ಲು ಕಟ್ಟಿಗೆ ಇಟ್ಕೊಂಡು ಕೂತ ಅದರಾಗ ಸುಖ ಸಿಗ್ತೈತಿ. ಅಲ್ಲಿ ಸುಪ್ತಾವಸ್ಥೆ ಒಳಗದಾವ. ಅವಕ್ಕೇನ್ ಗೊತ್ತಾಕೈತಿ? ಇವು ಇಲ್ಲಿ ಪ್ರಜ್ಞಾ ಇದ್ದಲ್ಲಿ ಅಲ್ಲಿ ಕೇಳೋ ಏನಾರ ಸಹಾಯ ಮಾಡ್ತಾನೆ. ಅದಿಲ್ಲ, ಈ ಜೀವಿಗಳಂದ್ರೆ ಈ ಪ್ರಜ್ಞೆ ಉಳ್ಳಂತ ಜೀವಿಗಳು. ಪ್ರತಿಯೊಂದು ಮಣ್ಣಿನಲ್ಲಿ ಜೀವಕಣಗಳದಾವ, ಅವು ಸುಪ್ತಾವಸ್ಥೆ ಒಳಗದಾವ. ಅದು ಮುಂದೆ ಅದು ಸಸ್ಯಗಳಲ್ಲಿ ಅಷ್ಟು ಯಾಕ್ರಿ ಇದಾಗೈತಿ, ಉಸಿರಾಟ ಬಂದೈತಿ. ಅಲ್ಲಿ ಪ್ರಾಣಿಗಳಲ್ಲಿ ಸಂಚಾರ, ಮನುಷ್ಯರಲ್ಲಿ ಅದು ಜಾಗೃತ ಆಗೈತಿ. ಅಲ್ಲಿ ನಡ್ಕೋ, ದೇವರಿಗೆ ನಡ್ಕೋದಂದ್ರೆ ಎಲ್ಲಿ ಪ್ರಜ್ಞೆ ಜಾಸ್ತಿ ಜಾಗೃತ ಐತಿ ಅಲ್ಲಿ ನಡ್ಕೋ. ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಅಂತ. ಇದ ಈಶ್ವರನ ಪೂಜೆ. ತದೇವ ಈಶ್ವರ ಪೂಜನಂ. ಎಲ್ಲಿ ಪ್ರಜ್ಞಾ ಐತಿ ಅಲ್ಲಿ ನಡ್ಕೋ, ಅದು ದೇವರ ಪೂಜೆ ಆಕೈತಿ. ನಿನಗೆ ಲಾಭ ಐತಿ, ಅದ್ರ ಇಚ್ಛಿತ ಫಲಗಳು ಸಿಗ್ತಾವ. ನೀನು ಫಲಾಪೇಕ್ಷೆ ಇರ್ಲಿಲ್ಲ ಅಂದ್ರೆ ನೀನು ಅಂತಃಕರಣ ಸ್ವಚ್ಛ ಆಕೈತಿ. ಅದಕ್ಕೆ ಅಲ್ಲಿ ನಡ್ಕೋ, ಅವ್ರಿಗೆ ಹಿತ ಆಗುವಂಗ ನಡ್ಕೋ. ಆ ಕಲ್ಲು ಕಟ್ಟಿಗೆಗೆ ಏನ್ ಹಿತ ಆಗ್ಬೇಕಾದ್ರೆ ಹೊಸದೈತೆ, ಅದಕ್ಕೆ ಎಡೆ ಹಿಡ್ಯಾಕ ಇದ್ದೈತೆ. ಅದ ನೀ ಇಟ್ಕೊಳ್ಳಿ ದೇವ್ರಂತ ಏನಾರ ಇಟ್ಟಿ. ಯಾಕ್ರಿ? ನಿಜವಾಗಿ ದೇವರಿದ್ರೆ ತಿನ್ನೋದು ಬಡೋದು ಮಾಡೋದು ಅದು ಮಾಡ್ತೈತಿ. ಅದು ತಿನ್ನುದಿಲ್ಲ ಬಿಡುದಿಲ್ಲ, ಅದಕ್ಕೆ ಇಡೋದು ಏನ್ ಮಾಡವ? ಹಸದವ್ರಿಗೆ ಹಾಕು, ಆ ದೇವ್ರಿಗೆ ಒದ್ದಾಡ್ತಿರ್ತೈತಿ. ಅದ ನೀರೋಡಿಕೆದಾಗಿರ್ತೈತಿ. ಕೊಡೋದು ನಿನಗೆ ಎಷ್ಟೋ ಅದ ಪುಣ್ಯ ಬರ್ತೈತಿ.
ಹಸಿದ ಜಂಗಮರಿಗೆ ಹಾಕ. ಯಾಕ್ರಿ ಅದಕ್ಕೆ ಹಾಕೋಂಗಿಲ್ಲ. ಕಲ್ಲು ದೇವ್ರು ಅಂತ ತಿಳ್ಕೊಂಡು ಅದಕ್ಕೆ ಎಡಿ ಹಿಡಿದು ಫೋಟೋಕ್ಕೆ ಎಡಿ ಹಿಡಿದು ಪೂಜೆ ಮಾಡೋದು, ಜಗಲಿ ಮ್ಯಾಗ ಹೋಗುದು ರೀತಿಯಲ್ಲಿ ಎಡಿ. ಅವನು ಯಾವ ಹಿರಿ ಬೇರೆ ಹತ್ತವು ಏನಾರ ತಿಂದು ಹೋಗ್ತಾವು. ಇಲ್ಲಿ ಹಸದವ್ರಿಗೆ ಇದನ್ನು ಕೊಡುದಿಲ್ಲಲ್ಲ. ಇದನ್ನು ನಾವು ಯಾವಾಗ ಇನ್ನು ಶಾನ್ಯಾರ ಅಂತ ಸಂಸ್ಕಾರ ಮಕ್ಕಳಿಗೆ ಅದನ್ನ ಕಲಿಸ್ಬಿಡ್ತೇವೆ. ಅದರಾಗ ಹೋಗ್ಬಿಡ್ತೇವೆ ನಮ್ಮ ಜೀವನ ಎಲ್ಲ. ಯಾವ ಫಲ ಇಲ್ಲದನ್ನ ಮಾಡಿ ಉಪಯೋಗ ನಂಗ. ಇಷ್ಟೆಲ್ಲ ದೇವ್ರಿಗೆ ಇಟ್ಕೊಂಡು ಕುಂತಿ ಜಗಲಿ ಮ್ಯಾಗ ದೇವ್ರು ದೇವ್ರು ಮನೆ ದೇವ್ರು ಏನೇನು ಸುಡುಗಾಡಿ ಯಾರ್ಯಾರು ಹೇಳ್ತಾರ ಅದನ್ನೆಲ್ಲ ಮಾಡಿ ಏನಾಗೈತಿ ನೋಡ್ಕೊಂಡು ಅದ್ರಿಂದ. ಇನ್ನು ಮ್ಯಾಗಾರ ಎತ್ತರ ಆಗ್ಬೇಕಿಲ್ಲ. ನಮ್ಮ ಬಿಡ ಹಂಗ ಅದು ಇರುದಪ್ಪ, ಇದು ಇರುದ. ಹೌದಿಲ್ಲ? ಅವ್ರಿಗೆ ಅಂತಲ್ಲಿ ನಡ್ಕೊಳಕತ್ತಾರ್ರಿ, ಚಲೋ ಆಗೈತೆ. ಅವ್ರು ಹ್ಯಾಂಗ ಇದನ್ನೆಲ್ಲ ಬಿಟ್ರು, ಅವ್ರು ನಡ್ಕೊಳ್ಳೋದು ಹೊರಗಿನ ಎಲ್ಲ ಕೈ ಬಿಟ್ರು. ಹೌದಿಲ್ಲ? ಒಳಗೆ ಆತ್ಮಚಿಂತನೆ ನಿಜವಾದದನ್ನು ತಿಳ್ಕೊ. ನಡ್ಕೋದಂದ್ರೆ ಏನೋ ನಿಜದ ಕಡೆ ಲಕ್ಷ ಕೊಡ್ಬೇಕಾಗಿ. ಈ ತಪ್ಪು ತಿಳುವಳಿಕೆಯನ್ನೆಲ್ಲ ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಎಲ್ಲರಿಗೂ ಬರ್ತೈತೆ ಅದು. ಯಾಕೆ ಎಲ್ಲರೂ ಅದ ಸ್ವರೂಪಗಳಿದೆ. ಅನ್ಯದ್ರ ಹುಡುಕು ತಪ್ಪು ತಿಳುವಳಿಕೆಯನ್ನು ಬಿಡೋದು ಮತ್ತು ನಿನಗೆ ದುಃಖ ಬಿಡುದಿಲ್ಲ. ಅನ್ಯದ್ರ ಹುಡುಕಾಕೈತಿ ಅಂದ್ರೆ ಅನ್ಯದ್ರಾಗ ಸುಖ ಸಿಗ್ತೈತಿ, ಅನ್ಯ ವಸ್ತುಗಳು ನಮಗೆ ಸುಖ ಕೊಡ್ತಾವ ಅನ್ನುವಂಥ ತಪ್ಪು ತಿಳುವಳಿಕೆಯನ್ನು ಕಳ್ಕೋದು. ನಿನ್ನಿಂದಲೇ ನಿನಗೆ ಸುಖ ಹಿತ ಹೊರತು ಅನ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಅವ್ರಿಗೆ ಯಾರಿಗೂ ಹಿತ ಇಲ್ಲ. ಅವಲಂಬನೆ ಮಾಡೇ ಇಲ್ಲ. ಈಗ ತೋರಿಡುವಂಥ ವಸ್ತುಗಳು ನಿಮ್ಮಲ್ಲಿ ನಿಮಗೆ ನಂಬಿಕಿಲ್ಲ ಅಲ್ವ? ನಿಮ್ಮನ್ನು ನೀವು ನಂಬಿಲ್ಲ, ಅದಕ್ಕೆ ನಿಮ್ಮನ್ನು ನೀವು ಅವಲಂಬನೆ ಮಾಡಿದೆ ಅಂದ್ರೆ ಆರಾಮಿರ್ತೀರಿ. ಈ ತೋರಿಡುವಂಥ ವಸ್ತುಗಳ ನೀವಂದ್ರೆ ಯಾರು? ಯಾವಾಗಲೂ ಇದ್ದ ವಸ್ತು, ನೀವು ಸದ್ವಸ್ತು, ಕೆಡಲಾರ್ದಂಥ ವಸ್ತು ನೀವು ಅದಿರಿ. ಅದನ್ನು ನಂಬರಿ, ಆತ್ಮಾವಲಂಬಿಗಳಾಗಿರಿ ಅಂತ. ವೇದಾಂತದ ಸಾರವನ್ನು ಒಂದೇ ಮಾತಿನಲ್ಲಿ ನಾ ಹೇಳ್ಬೇಕಂದ್ರೆ ರಾಮತೀರ್ಥರು ಹೇಳ್ತಾರೆ, ಆತ್ಮಾವಲಂಬನೆ. ನೀವು ಇನ್ನುಳಿದ ಶರೀರದ ಅವಲಂಬನ, ತೋರಿಕೆ ವಸ್ತುಗಳ ಅವಲಂಬನ ಯಾವುದನ್ನು ಅವಲಂಬನ ಮಾಡಬಹುದು. ಅನಾತ್ಮದ ಅವಲಂಬನೆಯನ್ನು ಬಿಟ್ಟು ಆತ್ಮಾವಲಂಬಿಗಳಾಗಿದೆ ಅಂತ. ಆತ್ಮ ಅಂದ್ರೆ ತಾನು. ನಾವು ಯಾರಿದ್ರೊಳಗೆ ಅದ ಶೋಧನೆ ಮಾಡ್ಬೇಕಾಗಿತ್ತು. ನಾವಂದ್ರೆ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಅರಿವು ಯಾವಾಗಲೂ ಇದ್ದದ್ದು. ಇವೆಲ್ಲ ಅರಿವಿಸ್ಗಳು ಏನದವ? ಶರೀರ, ಇಂದ್ರಿಯಗಳು, ಮನಸ್ಸು ಇವು ಅನಾತ್ಮಗಳವ. ಇವನ್ನ ಅವಲಂಬನೆ ಮಾಡ್ಕೊಂಡು ಕುಂತೀವಿ ನಾವು. ಇವನ್ನ ಅವಲಂಬಿಸಿಕೊಂಡವ್ರು ಯಾರು ಆರಾಮದಾರ ಹೇಳಿ? ಅನಾತ್ಮವನ್ನು ಅವಲಂಬಿಸಿಕೊಂಡು ಕುಂತವ್ರು ಯಾರಿಗೆ ನೆಮ್ಮದಿ ಐತಿ? ಇವನ್ನೆಲ್ಲ ತಾನಲ್ಲದನ್ನೆಲ್ಲ ಕೈ ಬಿಟ್ಟ ತಾನು ಯಾರಿದ್ದೇನೆ ತನ್ನನ್ನು ತಾನು ಅವಲಂಬನೆ ಮಾಡಿದ ಅವ್ನು ಮುಕ್ತಿ. ಅವಾಗ ಮುಕ್ತಿ ಅಂತ. ತಾನಲ್ಲದನ್ನೆಲ್ಲ ಕೈ ಬಿಟ್ಟು ತಾನಾಗಿ ಉಳ್ಕೊಂಡಾಗ ನಿನ್ನ ದುಃಖದಿಂದ ಬಿಡುಗಡೆ. ಇದ ಮನುಷ್ಯನ ಜನ್ಮದಾಗ ಇದನ್ನ ಮಾಡ್ಕೊಳಿಕ್ ಬರ್ತೈತಿ. ಆತ್ಮ ಮತ್ತು ಅನಾತ್ಮಗಳ ವಿವರಣೆ ವಿಚಾರ ಮಾಡ್ಬೇಕಾಗಿತ್ತು ನಾವು. ಇದು ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ನಾನು ಯಾರು? ನಾನಲ್ಲದ್ದೇ ಅವ್ರು. ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನೀನಾಗಲಾರ. ನಿನಗೆ ಗಣ್ಯವಾಗಿ ಇದ್ದದ್ದನ್ನ ನೀನು ತಿಳಿಲಿಕ್ಕೆ ಬರ್ತೈತಿ. ಅರಿವನ್ನ ಅರಿಲಿಕ್ಕೆ ಮತ್ತೊಂದು ಅರಿವು ಯಾವುದೂ ಇಲ್ಲ. ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಅದು ಒಂದೇ ಅದ. ಅರಿವು ಒಂದೇ ನಿತ್ಯವಾದದ್ದು. ಅರಿವಿಸಿಕೊಳ್ಳುವ ವಸ್ತುಗಳೆಲ್ಲ ಅನಿತ್ಯದವು. ಅರಿವ ದೇವರು. ಅರಿವಿಸಿಕೊಳ್ಳೋದು ಯಾವುದು? ಜಡ ವಸ್ತುಗಳದು. ಅರಿವಲ್ಲದನ್ನು ಜಡವೆಂದು ಬಿಡುವನೇ ಜಾಣರ ದೇವ. ಅರಿವಿಸಿಕೊಳ್ಳೋ ಜಡ ವಸ್ತುಗಳು ಏನೇನದವ ಮನಸ್ಸಿಗೆ ಗೋಚರ ಆಗೋದು, ಇಂದ್ರಿಯಗಳಿಗೆ ಗೋಚರ ಆಗೋದು ಎಲ್ಲ ಜಡ ಅದಾವ. ಅದನ್ನು ಚಾಣೆ ನಾವು ತಿಳಿದು ಕೈ ಬಿಡ್ಬೇಕು. ಅನ್ಯವಾಗಿ ಇಲ್ಲ ಅದು ಅರಿವು. ದೇವ್ರಂದ್ರೆ ಅರಿವು. ನಾವು ದೇವ್ರಂದ್ರೆ ಒಂದು ಏನೋ ಕಲ್ಪಿಸ್ಕೊಂಡು ಕೂತೇವು. ಮಾನವನ ಗ್ರಹಿಕೆ ಅದು ಕಲ್ಪಿಸ್ಕೊಂಡು ಕೂತಿ. ಅದನ್ನ ಒಂದೊಂದು ಗುಂಪಿನ ಒಂದೊಂದು ನಮೂನಿ ಕಲ್ಪಿಸ್ಕೊಂಡು ಕೂತಾನ. ದೇವ್ರಂದ್ರೆ ಅಲ್ಲದು. ಅದು ಬೇರೆ ಬೇರೆ ಕಲ್ಪಿಸ್ಕೊಂಡು ಕೂತ್ರೆ ಹೆಂಗ ಅನುಭವ ಬರ್ಬೇಕದು? ದೇವ ದರ್ಶನ ಹೆಂಗಾಗ್ಬೇಕು? ನಿಜವಾಗಿ ದೇವ್ರಂದ್ರೆ ಇದನ್ನ ಏನು ಕಲ್ಪಿಸ್ಕೊಂಡದ್ದೆಲ್ಲ ಕೈ ಬಿಟ್ಟು ನೀನ ಅದ ಇದೇನೋ ತಿಳ್ಕೊಬೇಕಾಗಿತ್ತು. ಅದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿತ್ತು. ನಮ್ಮ ಅರಿವಿನ ಎಚ್ಚರಿಕೆ, ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ದೇವ ದರ್ಶನ ನಮಗೈತಿ. ಇವೆಲ್ಲ ಕಲ್ಲು ಕಟ್ಟಿಗೆ ದರ್ಶನ, ಜಡದ ದರ್ಶನಕ್ಕೆ ಹೋಗಿ ದೇವ ದರ್ಶನ ಆತಂತ. ಯಾಕ್ರಿ?
ಪಾಳೆ ಹಚ್ಚಾಕತ್ತಾನ ಅದಕ್ಕೆ ಯಾಕ್ರಿ ನೀ ಎಲ್ಲಿ ಪಾಳೆನೇ ಇಲ್ಲ ಅದಕ್ಕೆ ನೇರವಾಗಿ ನಿನ್ನ ದರ್ಶನ ನೀ ಮಾಡ್ಕೊಳಕ ಯಾರ್ದು ಅಡ್ಡಿ ಇಲ್ಲ ಆತಂಕ ಇಲ್ಲ ಇಷ್ಟು ಸರಳ ಇದ್ದದ್ದು ನಮ್ಗ ಕಠಿಣ ಆಗೈತಿ ಅಗದಿ ಸುಲಭ ಇದ್ದದ್ದು ಇದು ಎಂದೂ ಸಾಧ್ಯ ಇಲ್ಲ ಯಾರಿಗೂ ಆಗುದಿಲ್ಲ ಅದು ಅದನ್ನ ಮಾಡಿದವ್ರಿಗೆ ದೇವ ದರ್ಶನ ಆಗೈತಿ ಕಲ್ಲು ಕಟ್ಟಿಗೆ ದರ್ಶನ ಆ ದೇವ ದರ್ಶನ ಆತ ದೇವ್ರಂತ ಎದರದರ ದರ್ಶನ ಆತ ನಿನಗೆ ಆ ದೇವ್ರಂತ ಏನಾರ ಇಡ್ತೀವಿ ದೇವ್ರಾನೇ ಇಟ್ಟಿವ ದೇವ್ರ ಇಟ್ಟಾನಂತ ಪ್ರಾಣ ಪ್ರತಿಷ್ಠಾಪನ ಮಾಡಿದಂತ ಮಾಡಕ್ ಬರ್ತೈತೆ ಕಲ್ಲು ಜಡಕ್ಕ ಜೀವ ತುಂಬಸಾಕ್ ಬರ್ತೈತೇನ್ರಿ ಜಡ ವಸ್ತುಗಳ ಕಲ್ಲು ಕಟ್ಟಿಗೆಗೆ ಎಷ್ಟು ಮೂಢ ಭಾವನೆ ನಮ್ಗೆ ಸ್ವಾಮಿಗಳು ಬಂದಾರಿ ಪ್ರಾಣ ಪ್ರತಿಷ್ಠಾಪನೆ ಮಾಡಾಕ್ತಾರ ಇದಕ್ಕೆಲ್ಲ ವಿಧಿವಿಧಾನಗಳು ಮಾಡ್ಬೇಕು ಯಾಕ್ರಿ ಮಾಡಿರಿಲ್ಲ ಮೂರ್ತಿ ತಂದಿಡುದು ಪ್ರಾಣ ಪ್ರತಿಷ್ಠಾಪನೆಗೆ ಸೂಜಿ ತಗೊಂಡ್ ಬಾ ಅಂತ ಕಿವ್ಯಾಗ ಚುಸ್ತಾನಂತವ ಸೂಜಿಲಿ ಯಾಕ್ರಿ ಇವೆಲ್ಲ ಸಾಮಾನು ಬೇಕಂತವ್ರು ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಮಾಡಿಸಿರಿಲ್ಲೋ ಸಿದ್ಧಾರೂಢ ಮಠದ ಯಾಕ್ರಿ ಇಲ್ಲೇ ನಮ್ಮಲ್ಲಿ ಏನೋ ಸಿದ್ಧಾರೂಢ ಮಠ ಇದನ್ನ ಮಾಡ್ತೇವೆ ಅಂತ ಮಾಡಿರ ಸೂಜಿ ತಗೊಂಡ್ ಬರ್ರಿ ಏನೇನು ಹಚ್ಚಿದ್ದ ನಾವು ಗದ್ಲ ಹೌದಿಲ್ಲ ನಾ ಕೇಳಿ ನಾ ಹೋಗಿಲ್ಲ ಅಲ್ಲ ಅದಕ್ಕೆ ಯಾರೋ ಹೇಳಿದ್ರೆ ಹಿಂಗೆ ಸಾಮಾನೆಲ್ಲ ಬೇಕಂತ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಚುಚ್ಚಿರ ಪ್ರಾಣ ಬಂದ್ಬಿಡ್ತೈತೆ ಏನಿದೆಲ್ಲ ಹುಚ್ಚಾಟ ಜೀವಂತ ಇದ್ದದ್ದು ನಡ್ಕೋರು ಆ ಫಲ ಸಿಗ್ತೈತಿ ನಿನಗೆ ಹೌದ್ರ ಅವ್ರ ಕೂಡ ಹೆವ ಮಾಡ್ತಿ ವೈರತ್ವ ಕೊಟ್ಕೋತಿ ದ್ವೇಷ ಮಾಡ್ತಿ ಹೌದಿಲ್ಲ ಅದೇನ್ ಮಾಡೋದ್ರಿ ಅದ ಅಲ್ಲಿ ನಡ್ಕೊಂಡು ಏನಾಕೈತಿ ಆ ವಿಶ್ವದಾನ ತುಣುಕು ತುಕುಡಿ ಅವನು ಜೋಡಿಸಿಟ್ರ ಅದ ನಿನಗೆ ದೇವ್ರಕೈತನ ಅದು ವಿಶ್ವನ ಚರಟನು ಹೊತ್ನ್ಯಾಗ ಗೈದ್ಗಿ ಗೊಂಬಿ ಚರಟಲ್ಲನು ಹುಚ್ಚ ಯಾವಾಗ ತಿಳಿಬೇಕು ನಿನಗಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟಾರ ವಿಶ್ವನ ಅಲ್ಲಗಳಿಬೇಕನ್ನೋ ಹೊತ್ನ್ಯಾಗ ಈ ಗದ್ಗಿ ಗೊಂಬಿ ತಗೊಂಡು ಏನ್ ಮಾಡವ ಅವನ್ನ ತೋರ್ಕ್ಯಾನೋ ಹೌದಿಲ್ಲ ಅವ ಹೌದಿಲ್ಲ ಅವನ್ ತಗೊಂಡು ಏನ್ ಮಾಡವ ಅದ್ರ ಮ್ಯಾಗ ಹುಚ್ಚು ಎಷ್ಟು ಧೈರ್ಯ ಬರ್ತೈತೆ ನಿನಗ ಅಂದಾಗಿ ನಾ ಹೇಳಿದ ಮಾತು ನಿನಗೆ ತೀರೈತಿ ನೋಡಂತಿಲ್ಲ ಆಕೈತೇನ್ರಿ ಇದು ಪೂರ್ಣ ಅದನ್ನ ವರ್ಜೆ ಮಾಡ ತೆಗಿಯೋದನ್ನು ಜಡಭಾವನೆಯನ್ನ ಕೈ ಬಿಡೋದು ಹಂಗ ಆ ನಿಷ್ಠ ಬೇಕಲ್ಲ ಬ್ರಹ್ಮನಿಷ್ಠನಿಗೆ ಮಾತ್ರ ಸಾಧ್ಯತೆ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವ ಅವನು ಬ್ರಹ್ಮನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಲುವಿಕೆ ಆತ್ಮಭಾವದಲ್ಲಿ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವಗೆ ಈ ಜಗತ್ತೆಲ್ಲ ಚರಟಾಗಿ ಇದ್ರಾಗ ಅನ್ಯದ್ರಾಗೆ ಹುಡುಕಾಕ್ತಾನ ಅನ್ಯವಾಗಿ ಇದ್ರಾಗ ಐತಿ ಅಂತ ಕಲ್ಲು ಕಟ್ಟಿಗೆಯಾಗ ನಾಮ ರೂಪಗಳಲ್ಲಿ ಐತಿ ಅಂತ ಹುಡುಕವ್ರಿಗೆ ಜನ್ಮ ಜನ್ಮಾಂತರ ನರಕ ತಪ್ಪುದಿಲ್ಲ ಅಂತ ವಾಕ್ಯ ಅದಿಲ್ಲ ಅನ್ಯವಾಗಿ ಐತಿ ಅಂತ ಹುಡುಕವ ನರಕ ಯಾತನೆಯನ್ನ ನಾವು ಅನುಭವಿಸ್ತಾನ ಜನ್ಮ ಜನ್ಮಾಂತರ ಯವನ್ಯಾಂ ದೇವತಾ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ಧ ಯೋನಿಷು ಜಾಯತೆ ಅಂತ ಪ್ರಬಲ ಶ್ರುತಿ ವಾಕ್ಯ ಅದ್ರ ಕಡೆ ಯಾರ್ದೈತಿ ಗಮನ ಐತಿ ಆಕಾರ ಇಲ್ಲದಕ್ಕೆ ಆಕಾರ ಕೊಡ್ಕೊಂಡು ಕುಂತಿಯಲ್ಲ ವರ್ಣಿಸಲಿಕ್ಕೆ ಬಾರದನ್ನು ವರ್ಣನ ಮಾಡ್ಕೊಂತ ಕೂತಿಯಲ್ಲ ವ್ಯಾಪಕವಾದದ್ದಕ್ಕೆ ಪರಿಚ್ಛಿನ್ನತ್ವ ಕೊಟ್ಕೊಂಡು ಕುಂತಿಯಲ್ಲ ಇವನ ಬಹಳ ತಪ್ಪು ಮಾಡ್ಯಾನ ಶಂಕರಾಚಾರ್ಯ ಹಿಂದಗಡೆ ಅದನ್ನ ಮಾಡ್ಯಾರ ತಪ್ಪು 3 ತಪ್ಪುಗಳನ್ನು ಮಾಡ್ಯಾನ ಆಕಾರ ಇಲ್ಲದಕ್ಕೆ ಆಕಾರ ಕೊಟ್ಕೊಂಡು ವ್ಯಾಪಕವಾದಂತಹ ಚೈತನ್ಯಕ್ಕೆ ಪರಿಚ್ಛಿನ್ನತ್ವ ಕೊಟ್ಕೊಂಡು ವರ್ಣಿಸಲಿಕ್ಕೆ ಬಾರದನ್ನು ವರ್ಣನ ಮಾಡ್ಕೊ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆನು ಅಂತ ಇವನನ್ನ ಕ್ಷಮ ಮಾಡಿ ಇನ್ನು ಮಾಡೋದು ತಪ್ಪಾಗ್ತಿದ್ವು ಅಂತ ಮಾಡಬಾರ್ದು ಇವನ್ನೆಲ್ಲ ಅಂತ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅವಾಗ ಕನಕದಾಸರು ಹೇಳ್ಯಾರಿದನ್ನ ಎಲ್ಲಿ ಅವನು ಮುಚ್ಚಿಡ್ತೇವೆ ಅವನು ಮತ್ತನ ತಗೊಂಬಾರಪ್ಪ ಅವನು ಇಟ್ಟು ಓತೆ ಒಂದನ್ನು ನೋಡಿ ಒಂದು ಹಂಗ ಮಂಗ್ಯಾನ ಕೊಡುತ್ತಲ್ಲ ಅದು ಸ್ವಾಮಿ ಮಾಡ್ತಿಲ್ಲ ಇದು ಸ್ವಾಮಿ ಮಾಡ್ತೀವಿ ಏನಿದು ಇವ್ರು ಬುದ್ಧಿ ಎಷ್ಟು ಹೇಳುವಟ್ಟು ಹೇಳಿದ್ರೆ ಮಹಾತ್ಮರು ಅದಿಲ್ಲ ಎಷ್ಟು ಹೇಳಿದಾರೆ ಇನ್ನು ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ ಅದೇ ನೀರು ಕುಡಿತೈತೆ ಕಲ್ಲಿಗೆ ಹಾಕಿದಂಗೆ ಅದಕ್ಕಪ್ಪ ಯಾರಪ್ಪ ಇದಂತ ತಿಳ್ಕೊಳ್ಳೋರು ಸುಮ್ಮನೆ ಓದಕ್ಕೋದ್ ನಾವು ನಮ್ಮಪ್ಪ ಗಂಟ್ಲೋಣಿಗೆ ಸೊಂಡ್ಯಾರ ಮಠ ಹೇಳಿದ ಎಷ್ಟು ಮಂದಿ ಅದನ್ನ ಲಾಭ ಮಾಡ್ಕೊಂಡ್ರಿ ತಿಳ್ಕೊಂಡ್ರಿ ಅದ್ರ ಲಾಭ ಮಾಡ್ಕೊಂಡ್ರಿ ಯಾಕ್ರಿ ಬದಲಿನ ಚಾಳಿ ಹೋಗುದಿಲ್ರಿ ಎಂದಿನಂತೆ ಮತ್ತು ಅದ ಚಾಳಿನ ಬಿಡುದು
ಶ್ರಾವಣ ಮಾಸ ಬಂತ್ರಿ, ನಾವು ಒಟ್ಟು ನಮ್ಮ ಮನೆ ದೇವ್ರಿಗೆ ಹೋಗಿ ಬರ್ತೀವ್ರಿ. ಯಾಕ್ರಿ ಯಜಮಾನ್ರಿ ಎಲ್ಲಿ ದಿನ ಮತ್ತೆ ಇಲ್ಲಿ ಕೇಳಾಕ್ ಬರ್ತಾನ ಮತ್ತ, ಹೌದಿಲ್ಲ? ಎಲ್ಲಿ ಹೊಂಟಿದ್ರೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬರ್ತಾರೆ. ಅದು ಹೆಂಗ ಕುಂತೈತಿ ನೋಡಿ ಗಂಡನ್ಯಾಗ. ಅವನ್ನೆಲ್ಲ ಬಿಡುದು ಹೆಂಗ್ರಿ? ಬಿಟ್ರೆ ಮತ್ತೆ ನಮಗ್ ದೋಷ ಆಕೈತ್ರಿ, ನಮ್ಮ ಮನೆತನಕ್ ಮತ್ತೆ ಪೆಟ್ಟೋದತ್ತ. ಬಿಟ್ರಿ ಏನಾರಕೈತಿ ಅಂದ್ರೆ ಅದನ್ನ ಹೊರಗೆ ಕಟ್ಟಿದೇವು, ಬಿಡದನಂತ ಇಷ್ಟು ಬರಸ್ ಕೊಟ್ರು ಬಿಡುದಿಲ್ಲ ಅಂದ್ರೆ ಇನ್ ಯಾವಾಗ ಕಳ್ಕೊಳವ ಎದರ್ಕಿ ನೀನು? ನಂಬಿಗಿಲ್ಲಲ್ಲ, ಹೌದಿಲ್ಲ? ಯಾಕೋ ಭಕ್ತ ಬಂದೇ ಇಲ್ಲಲ್ಲ ನಮ್ಮ ಇದಕ್ಕ, ನನ್ನ ಇದನ್ನ ನೋಡಾಕ ನಿಮ್ ಮನೆ ದೇವ್ರನ್ನ ಅಂತ ಬಂದ್ ನಿನಗೆ ಹೇಳಿತ್ತ ಅದು? ನೀನ ಕಲ್ಸ್ಕೊಂಡ್ ಕುಂತಿ ಅವನ್ನೆಲ್ಲ. ಬಹಳ ದಿನ ಆತ್ರಿ ನಾವು ಬಂದೇ ಹೋಗೇ ಇಲ್ಲ. ನಮ್ಮ ಮನೆ ದೇವ್ರು ಕಾಡ್ತೈತಿ ನಿನ್ನಂತೀವ್ ಇವ್ ಹೊತ್ತಿಗೆ ತೆಗ್ಸಾಕ್ ಹೋದಾಗ ಇವ್ ಹೇಳಾವ, ಹೌದಿಲ್ಲ? ಕರ್ಮಕಾಂಡಿಗಳು ಅದ್ರ ಸೆಳವ ಬಹಳ ಜೋರ್ ಐತ್ರಿ. ಎಂಥವ್ರು ಇದ್ರಾಗ ಸಿಕ್ಕೋದ್ಯ ಆಡ್ತೀವಿ ನಾವು. ನಿಮ್ ಕಾಡಾಟ ಐತಿ ನೋಡಿ, ಇದು ಮನೆ ದೇವ್ರ ಕಾಟ ಐತಿ ನಿಮ್ಗೆ. ನಿಮ್ಮ ಮನೆ ದೇವ್ರು ಯಾವ್ದು ಕೇಳಿ ಅಲ್ಲಿ ಹೋಗಿಟ್ಟು ಇದನ್ನ ಮಾಡಿ ಬರ್ರಿ ಅಂತಿತ್ತು. ಇವು ಅಲ್ಲಿ ಅಡ್ಡಾಡ್ತಾವ ಹುಚ್ಚುರುದ್ರಿ ಅಂತ. ಎಂದು ಹೊಳಿಬೇಕಪ್ಪ ಇದು ನಿನಗೆ? ಎಷ್ಟು ಜನ್ಮಕ್ಕೆ ಹೊಳಿಬೇಕು ಪುಣ್ಯಾತ್ಮ ಇದು ನಿನಗೆ? ಅನ್ಯವಾಗಿ ಐತಿ ಅಂತ ನಿನ್ನಲ್ಲಿ ಇದ್ದದ್ದನ್ನು ಮರೆತ ಅನ್ಯದಾಗ ಐತಿ ಅಂತ ಸುಳ್ಳ ಬಳಲ್ತಿದ್ದವು. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲ ಏನುಂಟು ಕಾಣಿಸಲು ಬರಿದೆ ಅಂತ ಶ್ರುತಿ ಸಾರಿ ಹೇಳ್ತದ. ಯಾರು ಅದರ ಕಡೆ ಲಕ್ಷ ಕೊಟ್ಟಿರಿ? ಅದನ್ನೆಲ್ಲ ಮತ್ತು ಮುಕುಳಿ ಬುಡಕ್ ಹಾಕ್ತೀರಿ, ಹೇಳಿದ್ದೆಲ್ಲ, ಹೌದಿಲ್ಲ? ಮತ್ತು ನಿಮ್ಮದೇ ನೀವು ಬಿಡುದಿಲ್ಲ. ಮಹಾತ್ಮರು ಹೇಳಿದ್ದನ್ನ ಬಿಡ್ತೀರಿ ಹೊರತು ನಿಮ್ಮದೇ ನೀವು ಬಿಡುದಿಲ್ಲ ಚಾಳಿ. ಮತ್ತು ಎಂದಿನಂತೆ ಅದ ಇತ್ತಂದ್ರೆ ಎಷ್ಟ ಮಹಾತ್ಮರಿಂದ ಕೇಳಿರ ಏನಾಗ್ಬೇಕು? ಪರಿವರ್ತನೆ ಆಗ್ಬೇಕಿಲ್ಲ? ಅದು ಇದನ್ನ ಕೇಳೋದ್ರಿಂದ ನಮಗ್ ಪರಿಣಾಮ ಆಗ್ಬೇಕಿಲ್ಲ? ಆಗಾಕತೈತೆ ಅಂದ್ರೆ ನಾವು ಕೇಳ್ಯಾರ ಅಂತ ಅದರ ಅರ್ಥ. ಇದಕ್ಕೇನೋ ಮತ್ತು ಹೆಂಗೈತೆ ಅಂದ್ರೆ ಹಂಗ ಎಂದಿನಂತೆ ಹಂಗ ಐತೆ ಅಂದ್ರೆ ಇದು ಕೇಳೇ ಇಲ್ಲ ಅಂತ ಇಲ್ಲೇ ಕೂತು ಗುಡಿಸಿ ಎದ್ದು ಹೋಗೈತಿ ಅದು, ಹೌದಿಲ್ಲ? ಇಷ್ಟು ವರ್ಷ ಆಗ್ತೀವಿ ಯಾಕ್ರಿ? ಎಷ್ಟು ಹೇಳ್ಬೇಕಪ್ಪ ಹೇಳೋದನ್ನ ನಿಮ್ಗೆ? ಎಲ್ಲೋ ಒಬ್ಬರು ಪುಣ್ಯಾತ್ಮರು ಅದಾರ, ಅದಕ್ಕೆ ಹೇಳಕ್ ಹಚ್ಚೈತಿ ಅಂತಿದ್ರು ಅಜ್ಜವ್ರು. ಈ ಪುಣ್ಯಾತ್ಮರು ಇದ್ರ ಸಂಬಂಧ ಇದನ್ನು ಹೇಳ್ಬೇಕಾಗಿತ್ತಪ್ಪ. ಇಲ್ಲಿಗೆ ಬಂದು ನಾವು ಹೇಳ್ಕೊಂಡು ಬಂದೆ ಮಹಾತ್ಮರ ಅದು ಜೀವಿಗಳ ಯಾಕ್ರಿ? ಅದು ಪುಣ್ಯ ಇದ್ರೆ ಹೇಳಕ್ ಹಸ್ತತಿಲ್ಲ ಅಂದ್ರೆ ತಮ್ಮೊಳಗ ತಾವು ಉಳ್ಕೊಂಡ್ಬಿಡ್ತಾರ ಅವ್ರು. ಆ ಜೀವಿಗಳ ಕಲ್ಯಾಣ ಪುಣ್ಯ ಇದ್ರೆ ಅವರು ಸಮಾಧಿ ಅವಸ್ಥೆಯಿಂದ ಉತ್ಥಾನ ಆಗಿ ವೈಯಾಕರಣ ಸ್ಥಿತಿಯೊಳಗೆ ಇದ್ದುಕೊಂಡು ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಪುಣ್ಯ ಜೀವಿಗಳು ಈ ನಾಡಿನ ಪುಣ್ಯ ನೋಡುವಂತ. ಅದಕ್ಕೆ ಅವರು ಉದ್ಗಾರ ತೆಗಿತಿದ್ರ ಮೇಲೆ ಈ ಭಾಗದ ಜನರ ಪುಣ್ಯ ಬರಬೇಕಾತ ಇಲ್ಲಿ ಯಾವ ಬರ್ಬೇಕಿಲ್ಲ ಅಂದ್ರೆ ಶರೀರ ಹೇಳ್ಕೊಂಡು ಬಂದದ್ದು ಅದು ಋಣ ಸಂಬಂಧ ಹೇಳ್ಕೊಂಡ್ ಬಂದೈತಿ. ಹಿಂದಿನ ಜನ್ಮದ ಋಣ ಐತಿ, ಅದಕ್ಕೆ ಇಲ್ಲಿ ಬಂತು ಶರೀರ ಇಲ್ಲಿ ಮಾರ್ಗದರ್ಶನ ಮಾಡ್ಬೇಕಾದಂತ. ಇಲ್ಲಾಂದ್ರೆ ಇಲ್ಲಿ ಯಾಕೆ ಬರ್ತಿತ್ತು? ಅದು ನಮ್ಮ ಜನ್ಮ ಜನ್ಮಾಂತರ ಸಂಬಂಧ ಐತಿ, ನಮ್ದು ನಿಮ್ದು ಸಂಬಂಧ ಅಂತ ಹೇಳ್ತಿದ್ರು ಅಜ್ಜ. ಋಣಾಣ ಸಂಬಂಧದಿಂದ ಬರ್ತದೆ ಅದು ಹೇಳ್ಕೊಂಡು. ಆ ಜೀವಿಗಳ ಪುಣ್ಯ ಹೇಳ್ಕೊಂಡ್ಬಂದು ಮಹಾತ್ಮರನ್ನ ಯಾಕೆ ಮಾರ್ಗದರ್ಶನ ಮಾಡಕ್ ಹಸ್ತೈತಿ. ಇಲ್ಲ ಅಂದ್ರೆ ಬರುದನೇ ಇಲ್ಲ ಅದು. ಹಿಂದಿನ ಜನ್ಮದ ಋಣ ಸಂಬಂಧ ಐತೆ. ಏನು ಪುಣ್ಯ ಹೌದಿಲ್ಲ? ಈ ಭಾಗದ ಪುಣ್ಯ ಇಲ್ಲ ಅಂದ್ರೆ ಇಲ್ಯಾರು ಬರ್ಬೇಕು? ಇದ್ರ ಒಲವು ಇತ್ತಂದ್ರೆ ಎಲ್ಲಿ ಇದ್ದು ಬೇಕಾದ್ರೆ ಹೊಲದಾಗಿರ್ ಬಂದು ಹೇಳ್ತೇನೆ. ಶಿವಾನಂದ ಅಜ್ಜವ್ರು ಇದೆ ಹೇಳ್ಯಾರ, ಹೊಲದಾಗ ನೀ ಹರಗ ಕತ್ತಾಗ ಬಂದು ಅಲ್ಲಿಗೆ ಬಂದದ್ದು ನಿನಗೆ ಉತ್ಕಟ ಇಚ್ಛಾ ಇತ್ತಂದ್ರೆ ಅಂತ ಒಂದು ಬೇಕಲ್ಲ ಪುಣ್ಯದ ಬಲ. ಮೊದಲು ಹುಡುಕಿ ಆಡ್ಕೊಂಡು ಅವ್ರು ಇದ್ದಲ್ಲಿ ಹೋಗಿ ಅದನ್ನು ಕಲ್ತರು, ಇದ್ದಲ್ಲಿ ಬಂದು ನಿಮಗೆ ಹೇಳಾಗತ್ತೈತೆ. ಅದು ಎಷ್ಟು ಪುಣ್ಯ ಇರ್ಬೇಕು ನಿಮ್ಗೆ. ಅದನ್ನು ನೀವು ಲಾಗು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮದ ಹಣೆ ಬರ. ಇದ್ದಲ್ಲೇ ಬಂದು ನಿಮಗೆ ಹೇಳ್ತಾರಂದ್ರ ಇದ್ರ ಕಡೆ ಎಲ್ಲ ಈಗ ಲಕ್ಷ ಕೊಡೋದಂಗಿಲ್ಲ. ಆ ಮಹಾತ್ಮರು ಇದ್ದಾಗ ಅದ್ರ ದಾದ ಅನಿಸಲಿಲ್ಲ. ಆ ಶರೀರ ಬಿಟ್ಟ ಮ್ಯಾಗ ಏನಾತಪ್ಪ ಇದು ಕಳ್ಕೊಂಡು ಮರಗುದು, ಹಿಂದಾಗಡೆ ಕಳ್ಕೊಂಡು ಮರಗ್ತೀರಿ ನೀವು, ಕಳ್ಕೊಂಡು ಮರಗ್ತೀರಿ ಅಂತ ಅಡ್ವಾನ್ಸ್ ಹೇಳ್ಕೊಂತ ಬಂದ್ರು ಅಜ್ಜವ್ರು. ಇದ್ದಾಗ ಯಾರು ದಾದ ಮಾಡಲಿಲ್ಲ. ಆ ಮಹಾತ್ಮರ ಶರೀರವಾದ ಮ್ಯಾಗ ಅದ್ರದ್ದು ಎಷ್ಟು ಇದನ್ನ ಹವಾ ಹಿಡಿಸ್ತಾನೋ ಇಂಥವ್ರು. ಮಂದಿ ಕೂಡಿಸೋದು, ಅದ್ರ ಗದ್ದಿಗೆ ಬಳಸೋದು, ಯಾಕ್ರಿ ಜಾತ್ರೆ ಮಾಡೋದು ಚಲೋ ಮಾಡ್ತಾನೆ.
ಇದ್ದಾಗ ಒಂದು ರೊಟ್ಟಿ ಕೊಡ್ಲಿಲ್ಲ ಯಾರು, ಹೌದಿಲ್ಲ? ಮಡಿವಾಳಜ್ಜಿಗೆ ಯಾರು ರೊಟ್ಟಿ ಕೊಡ್ಲಿಲ್ಲ. ಅದು ಒಂದು ಮುದುಕಿ ನೋಡ್ಲಾರ್ಗೆಪ್ಪ ಹೆಂಗ ಕುಂತೇನ ತಗೋ ಅಂತ ಅಂದ್ಕೊಡ್ತಿತ್ತು ಅಂತ ಒಂದು ಮುದುಕಿ. ಏ ಯಾರು ದಾದಿಲ್ಲ ಅವಾಗ. ಮಹಾತ್ಮರ ಶರೀರವಾದ ಮ್ಯಾಗ ಅದು ಹಿಂದಗಡೆ ಏನಪ್ಪಾ ಇದೆ ಅಂತ ಅದನ್ನ ಕಳ್ಕೊಂಡಿವ ಅಂತ ಮರಗ್ತೇವೆ ಹಿಂದಗಡೆ. ಅದ್ರ ಕಡೆ ಇದನ್ ಮಾಡೋರು ಯಾರು ಅವಾಗ್ರಿ? ಮಹಾತ್ಮರ ಶರೀರ ಇದನ್ ಮಾಡೋರು ಯಾರು? ಪ್ರಾರಬ್ಧ. ಉಪವಾಸ ಬಿದ್ದಾರ ಅವರು. ಏನು ಕಂಡಿಲ್ಲ. ಸಿದ್ಧಾರೂಢ ಸಹಿತ ಉಪವಾಸ ಬಿದ್ದಾರ. ರಾಡಿ ನೀರು ಕೂಡಿಸಿ ಕಲಸಿ ಜಠರಾಗ್ನಿ ಶಾಂತಗೊಳಿಸ್ಯಾರ. ಮೊದಲು ಎರಿ ಮಣ್ಣು ಅದನ್ನ ರ್ಯಾವಿ ಮಣ್ಣು ಅದನ್ನ ಕೂಡಿಸಿ ನೀರು ಕಲಿಸಿ ಜಠರಾಗ್ನಿ ಶಾಂತಗೊಳಿಸ್ಯಾರ. ಅಂತ ಟೈಮ್ನೊಳಗೆ ಅತಿ ಅದು ಮತ್ತೆ ಜಠರ ಶರೀರ ಅನ್ನ ಇದರಿಂದ ಕುಡಿದ್ದದು. ಏನೋ ಜನಗತಿಗೆ ಕಲ್ಯಾಣ ಆಕೈತಿ ಅನ್ನೋ ಸಂಬಂಧ ಮತ್ತೆ ಬದುಕಿಸಿದವರು. ಇರ್ಲಿ ಇದಂತ ಒಮ್ಮಿಗಿಲಿ ಬಿಡಬಾರ್ದು. ಜಗತ್ತಿಗೆ ಉಪಯೋಗ ಬರ್ತೈತೆ. ಅವ್ರು ಎಷ್ಟು ಕಷ್ಟಗಳನ್ನು ಅದನ್ನ ಮಾಡಿ ಜಗತ್ತಿಗೆ ಇದನ್ನು ಉಪಯೋಗ ಮಾಡಿದ್ರು. ಅದನ್ನ ಲಾಗು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ನಿಮ್ಮ ನಶೀಬ ಯಾಕ್ರಿ? ನಿಮ್ಮ ದುರ್ದೈವ. ಎಲ್ಲ ಕೇಳಿ ಹೇಳಿ ಅಂತ ಒಂದು ಮಾರ್ಗದರ್ಶನ ಆದ್ರೂ ಮತ್ತು ಆ ಕಡೆ ಓಡ್ದೆ ಅಂದ್ರೆ ಎಲ್ಲಿ ಇಲ್ಲದಲ್ಲಿ ಹುಡುಕಾಕೈತಿ ಅಲ್ಲೋ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಾಗ ಈ ಜಗತ್ತಿನ ವಸ್ತುಗಳಲ್ಲಿ ಹುಡುಕಾಕೈತಿ ಅಲ್ಲೋ. ಸಿಗಬಹುದು ಅನ್ನೋದು ನಿನ್ನಲ್ಲಿರುವುದು. ನಿನ್ನೊಳಗೈತಿ. ಅಂತರಂಗದಲ್ಲಿ ಅನುಭವ ಬರುವುದು, ಬಹಿರಂಗದಲ್ಲಿ ಅದನ್ನು ಇಂದ್ರಿಯಗಳ ಮೂಲಕ ಹುಡುಕಾಕತ್ತಿ ಅಲ್ಲೋ ನೀನು. ಬಹಿರ್ಮುಖ ವೃತ್ತಿಗೆ ಹತ್ತುವುದನ್ನ ಇಲ್ಲ. ಬಹಿರ್ಮುಖ ವೃತ್ತಿಯಿಂದ ವಿಮುಖ ಆಗ. ಇದೆಲ್ಲ ಪ್ರಪಂಚ ಎಲ್ಲ ಹೊರಗಿಂದೆಲ್ಲ ಬಹಿರ್ಮುಖ ವೃತ್ತಿನೇ ಅಲ್ಲ. ಅದ್ಯಾಕ್ರಿ? ಸಂಸಾರ ಇದೆಲ್ಲ ಇದ್ರಾಗ ಐತಿ ಅಂತ ಹುಡುಕಾಕೈತಿ. ಇದ್ರಾಗ ಇದ್ದು ಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರೆ ಸುಖದಿಂದ ದೇವಪ್ಪ ಅಂತಿದ್ರು ಎಲ್ಲರೂ. ಅದಕ್ಕೆ ಪ್ರಶ್ನೆ ಮಾಡ್ತಾರ, ಆರಾಮದಿಯಾ ಅಂತ. ಯಾಕ್ರಿ? ಆರಾಮದಿಯಾ ಅಂತ. ಹೂನ ಅಂತಾನ. ಸುಳ್ಳ. ಎಲ್ಲಿ ಆರಾಮದಿ? ಇದನ್ನ ಹಿಡ್ಕೊಂಡು ಇದನ್ನ ಕೈ ಬಿಟ್ಟಾಗ ನೀನು ಆರಾಮ. ಕರೆ ಹೇಳ್ರಿ, ಯಾರು ಆರಾಮದಿರಿ? ಇದನ್ನ ಅವಲಂಬಿಸ್ಕೊಂಡ ಈ ಅನಿತ್ಯವಾದಂತಹ ಶರೀರ, ಇಂದ್ರಿಯಗಳು, ವ್ಯವಹಾರ, ಜಗತ್ತಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಯಾರು ಆರಾಮದಿರಿ ಹೇಳ್ರಿ? ರೂಢಿ ಒಳಗೆ ಪ್ರಶ್ನೆ ಮಾಡ್ತಾರ ಅವ್ರ. ಹಂಗ ಎಲ್ಲರೂ ಆರಾಮದಿರಿ? ಹ್ಞೂನ್ರಿ ಆರಾಮದಿರಿ. ಎಲ್ಲಿ ಇದನ್ನ ಹಿಡ್ಕೊಂಡು ಎಲ್ಲಿ ಆರಾಮದೀವ ನೀನು? ನಾಮರೂಪಗಳ ಹಿಡ್ಕೊಂಡು ಬಿಡದನ್ನ. ಇದ್ದ ವಸ್ತುವಿನ ಅವಲಂಬನೆ ಮಾಡು ಅಂದ್ರೆ ಆರಾಮಿರ್ತೀವಿ. ಇಲ್ಲದ ವಸ್ತುವಿನ ಇಲ್ಲದ ತಲೆ ಆತ್ಮ ಕುಂತೀವಿ, ಆದ್ರೆ ಎಲ್ಲಿ ಆರಾಮಿರ್ಬೇಕು? ತೋರಿಕೆ ವಸ್ತುಗಳು ಇಲ್ಲದ್ದು ತೋರ್ ಹಿಡಗ್ತಾವ. ಅಳಾಕ್ ಶುರು ಮಾಡ್ತೀವಿ, ಅತ್ತಾಗಿಂದ ಶೋಕ ಮಾಡ್ತೀವಿ. ತೋರಿಕೆ ಅವಲಂಬನೆ ಮಾಡಿದವರೆಲ್ಲ ದುಃಖ ಇರುವುದನ್ನ. ಅದಕ್ಕೆ ಅದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಇದ್ದದ್ದು ಯಾವ್ದದ ಅದ ನಿನ್ನ ಸ್ವರೂಪ. ನೀ ಇಲ್ಲದಂಗೆ ಯಾವಾಗ ಕೇಳ. ಯಾವಾಗಲೂ ಇದ್ದದ್ದು ನೀ ಇಲ್ಲದಂಗೆ ಯಾವಾಗಲೂ ಇರುವಂತ ವಸ್ತು ಅದು. ಅದನ್ನ ಅವಲಂಬನೆ ಮಾಡು. ಅದು ಸುಖರೂಪವಾದದ್ದು, ನಿತ್ಯವಾದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ಯಾವಾಗಲೂ ಇದ್ದದ್ದೈತಿ, ಎಲ್ಲಾ ಕಾಲದೊಳಗೂ ಅದೈತಿ, ಅದು ಸುಖರೂಪವಾದದ್ದೈತಿ. ಅದ ನೀನದಿ. ನಿನ್ನಂಗ ಕಾಯಮಿ ಯಾವೂ ಇಲ್ಲ. ನೀ ಕಾಯಮೋ ಇನ್ನು ಇತರೆ ವಸ್ತುಗಳ ಕಾಯಮೋ ಹೇಳ. ನೀ ಎಲ್ಲದನ್ನ ನಾ ಹಿಡ್ಕೊಂಡು ಅದನ್ನ ನಾನಾ ಹೊಕ್ಕೇನ ತಿಳ್ಕೊಂಡು ನೀ ಹೋಗೋ ವಸ್ತುವಲ್ಲೋ. ಬಂದು ಹೋಗುವ ಅವೆಲ್ಲ ಬೇರೆ ಅದಾವ. ನಿನ್ನಿಂದ ಅವು ಅರಿವಿಸ್ಕೊಳ್ತಾವ. ನಿನ್ನ ಆಧಾರದ ಮೇಲೆ ತೋರ್ತಾವ, ಒಡಗ್ತಾವ. ಅವು ಆಗಂತುಕ ವಸ್ತುಗಳು. ಶರೀರಗಳು ಬರ್ತಾವ ಹೊಕ್ಕವ, ಅವು ನೀನಲ್ಲ. ಹೌದಿಲ್ಲ? ಕೆಟ್ಟ ಹೋಗುವಂಥವೆಲ್ಲವು ತೋರ್ ಎಡಗ್ತಾವ, ವಿಕಾರ ಆಗಿ ನಾಶ ಆಗುವಂಥವು. ಈ ಕೆಡಲಾರ್ದ ವಿಕಾರ ಆಗದ ಯಾವಾಗಲೂ ಇರುವಂತ ವಸ್ತು ನೀನದೇ. ಆ ಜ್ಞಾನವನ್ನು ಮಾಡ್ಕೋ. ಅದಕ್ಕೆ ಜ್ಞಾನ ಅಂತಾರೆ. ಯಥಾರ್ಥ ವಸ್ತು ಸ್ವರೂಪ ಅವಧಾರಣಂ. ಅದಕ್ಕೆ ವಿದ್ಯಾ ಅಂತಾರೆ. ಅದನ್ನ ನಿನ್ನ ಅನುಭವಕ್ಕೆ ಬರಾಕತ್ತೆ ಅಂದ್ರೆ ಅವಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತೆ. ಇದನ್ನ ಅವಲಂಬಿಸಿಕೊಂಡು ಎಂದ ನೀ ಸುಖ ಹೊಂದವ. ತೋರಿಡುವಂತ ವಸ್ತುಗಳು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು. ಈ ಕೆಟ್ಟು ಹೋಗುವಂತ ವಸ್ತುಗಳ ಮ್ಯಾಗ ಅವಲಂಬನೆ ಮಾಡಿ ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ. ಕೆಟ್ಟು ಹೋಗುವ ಶರೀರ ಇದೆ, ಇದನ್ನ ಅವಲಂಬಿಸಿಕೊಂಡೆ ಸುಖ ಎಂದು ಹೊಂದವ ನೀನು. ಇದನ್ನ ಅವಲಂಬಿಸಿಕೊಂಡು ಸುಖ ಹೊಂದಬೇಕನ್ನೋ ಮೂರ್ಖವ. ಕೆಟ್ಟು ಹೋಗುವುದನೇ ಇದು ಶರೀರ. ಇದನ್ನ ಕೆಟ್ಟದಂಗೆ ಇಟ್ಕೊಳಕಾಕೈತಿನ?
ಯಾವ ವಸ್ತು ವಿಕಾರ ಆಗುವ ವಸ್ತು ವಿಕಾರ ಆಗದಂಗೆ ಇಟ್ಕೊಳಕ್ ಬರ್ತೈತೆ, ಸಾಯಿ ವಸ್ತು ಸಾಯದಂಗೆ ಇಟ್ಕೊಳಕ್ ಬರ್ತೈತೆ. ಯಾಕ್ರಿ ಇವು ಹಿಂಗೆ ಇಟ್ಕೋಬೇಕಂತ, ಸಾಯು ಹಿಂದ್ ಸಾಯಬಾರ್ದು, ಸಾಯು ಗಂಡ ಸಾಯಬಾರ್ದು, ಸಾಯು ಮಕ್ಕಳು ಸಾಯಬಾರ್ದು ಅಂದ್ರೆ ಸತ್ತು ಹೋಗುವೆಲ್ಲ. ಸಾವು ಕೊಡುವ ಗಂಡನ ಒಲೆಯೊಳಗೆ ಇಕ್ಕು ಅಂತ ಅಕ್ಕ ಮಹಾದೇವಿ ಹೇಳ. ಅಂತ ಗಂಡನ ತಗೊಂಡು ಏನ್ ಮಾಡೋದು? ಸಾವಿಲ್ಲದ ಕೇಳಿಲ್ಲದ ಚಲುವಂಗ ಒಲಿದೆನುವ, ಎಂದೂ ನಾಶ ಆಗ್ಲಿದ್ದಂತ ವಿಕಾರ ಆಗ್ಲಿದ್ದಂತ ಅಂತಹ ಜ್ಞಾನವನ್ನು ನಾವು ಅವರು ಮಾಡಿಕೊಂಡ್ರು. ಇವೇನು ಅವರು ಸತ್ತು ಗಂಡ ಹೆಂಡತಿ ತಗೊಂಡೀವಿ ನಾವು ಅಳಾಕ್ ಶುರು ಮಾಡ್ತೀವಿ. ಅದ್ರ ಮ್ಯಾಗ ಅದನ್ನ ನಂಬಬೇಡ, ನಿಂದ ಅನ್ನೋದನ್ನ ನೀನು ನಂಬೇಡ. ಇನ್ನು ಇನ್ನುಳಿದ ಶರೀರ ನಂಬಿ ಏನ್ ಮಾಡೋಣ? ಇನ್ನೊಬ್ಬರ ಶರೀರ ತಗೊಂಡು ಏನ್ ಮಾಡೋಣ? ನಿನ್ನ ಶರೀರ ನೀನು ಸುಖ ಕೊಟ್ಟಿಲ್ಲ, ಇನ್ನೊಬ್ಬರ ಶರೀರ ಅವಲಂಬನೆ ಮಾಡ್ಕೊಳಕ್ ಕುಂತಿಯಲ್ಲ. ಇದರ ಆರ್ಭಾರ ಹಿಡಿದ ಜಡ ಆಗೈತಿ ನನಗೆ, ಹೌದಿಲ್ಲ? ಇನ್ನೊಂದನ್ನ ಅವಲಂಬಿಸ್ಕೊಂಡು ಅದ್ರ ಚಿಂತೆ ಐತಿ ನನಗೆ. ನನಗೈತಿ ಬರೇ ಮೊದಲು 2 ಕಾಲಿದ್ದು ಮತ್ತ 4 ಕಾಲ ಅದು ಜೋಡಿ ಮಾಡ್ಕೊಂಡೆ, ಹೌದಿಲ್ಲ? ಅದ್ರ ಚಿಂತೆ ಐತಿ. ಮತ್ ಮರಿ ತೆಗ್ಸಿದೆ, ಹೌದಿಲ್ಲ? ಅವು ಎಷ್ಟಾದ್ರು ಮತ್ತೆ ಅದ್ರ ಚಿಂತೆ ಎಲ್ಲ ಹತ್ತಿಯಲ್ಲ ನಿನಗೆ. ಮೊದಲಿನ ಮಂದಿ ಅವ್ನು ಹಚ್ಕೊಳತಿದ್ದಿಲ್ಲ, ಅವ್ ಎಷ್ಟು ಹಡಿದ್ರು ಹಚ್ಕೊಂಡಿಲ್ಲ ಅವಾಗ. ಅವ್ರು ಹೆಂಗಿದ್ರು ನೋಡ್ರಿ, ಅವಾಗ ಡಜನ್ ಗಟ್ಲೆ ಹಡ್ದಾರ. ಯಾಕ್ರಿ ಹಂಗಿದ್ರ ಅವ ಹೆಂಗ ಆರಾಮಿದ್ರು ಅವರು? ನೀವು ಒಂದ ಹಳದ್ ಹಚ್ಕೋತಿಪ್ಪ ಹಂಗ. ನಾನು ನನ್ನದು ಅಂತ ತಿಳ್ಕೊಂಡು ಮಮತೆ, ಅತಿ ಮಮತೆ ಎದರ ಮ್ಯಾಗೂ ಇಡಬಾರಕ್ ಹೋಗ್ಬಾರ್ದು. ಶಿವಾನಂದ ಅಜ್ಜವ್ರು ಇದ್ದಾಗ ಒಬ್ಬ ಪ್ರಶ್ನೆ, ಎಪ್ಪ ಹಚ್ಕೊಳ್ಳೋದಂಗ ಅಂದ್ರೆ ಹೆಂಗಿರುದ್ರಿ ಅಂತ ಪ್ರಶ್ನೆ ಕೇಳಾಕ್ತೈತೆ ಅಂತ. ಅವಾಗ ಒಬ್ಬಾಕಿ ಅನುಭವಿಸ್ತ ಹೆಣ್ಮಗಳಕ್ಕೆ ಅಜ್ಜವ್ರು ಹೇಳಿದ್ದು, ಅವ್ ಹಗಲೆಲ್ಲ ತಮ್ಮ ಅದರ ಅನುಭವ ನಾನೇ ಹೇಳ್ತೇನೆ ಕೇಳಿದೆ. ನಾ 10 ಮಂದಿ ಮಕ್ಕಳನ್ನ ಹಡ್ದೇನೆ, ಒಂದು ನನಗೆ ಹತ್ತಿಲ್ಲವ. ಏನು ನಾ ಅದೇನು ಇರುವಂಗ ಅದೇನೆ ಒಂದು ಹತ್ತಿಲ್ಲವ ನನಗೆ. ಸಂಬಂಧ ಎಲ್ಲಿದಾವ ನೋಡು. ನೀವು ನಾನು ಅಂತ ತಿಳ್ಕೊಂಡ ನೀ ಬೆನ್ನು ಹತ್ತಿ ಅವಕ್ಕ. ಹಿಂಗೆ ಹೇಳಿದ್ಲು ಹಾಗೆ ಅನುಭವ ಹೆಣ್ಮಗಳ. ಒಂದು ಹತ್ತಿಲ್ಲ ನನಗವ. ಅವು ನಾನು ಅಂತ ತಿಳ್ಕೊಂಡು ಒದ್ದಾಡೋದು ಅದಕ್ಕೆ ಬೇಕಾಗೈತಿ? ಕರ್ಮಕ್ಕನುಸಾರವಾಗಿ ಬರ್ತಾವ ಹೋಗ್ತಾವ. ಇವು ಶರೀರಗಳು ಹಂಗ ಬರ್ತಾವ. ನೀ ಹಿಡ್ಕೊಂಡು ಕುಂತೇವನ ಬಿಟ್ಟು ಆರಾಮನ ಅದಿ, ಹಿಡ್ಕೊಂಡು ನೋಡು ಬಿಟ್ರು ನೋಡು ಹೆಂಗ ನಿನಗ ತಿಳಿತೈತಿ ಅದು. ಎಲ್ಲಿದಾವು ಸಂಬಂಧಗಳು? ಎಲ್ಲಿದಾವು ಸಂಬಂಧ? ಹಚ್ಕೊಳ್ಳವ್ ನೀನ, ಬಿಡವನು ನೀನ. ಹಚ್ಕೊಂಡಾಗ ಹೆಂಗೈತಿ, ಬಿಟ್ಟಾಗ ಹೆಂಗೈತಿ ನೋಡು. ವಿಚಾರ ಮಾಡಿ, ವಿಚಾರ ಇದ್ದಾಗ ಬರ್ತೈತಿ ಅದನ್ನ ಬಿಡಾಕ. ವಿಚಾರ ಇಲ್ಲದಕ್ಕೆ ಹಚ್ಕೊಂಡು ಕುಂತಿದ್ದ ನಾನು ನನ್ನದು ಅಂತ. ಅಜ್ಞಾನದ ಮೂಲಕ ಹಿಡಿದು ನಾನು ನನ್ನದು ಅಂತ ಹಿಡ್ಕೊಂಡು ಒದ್ದಾಡ್ಲಿಕ್ಕೈತಿ. ನಿನ್ನಲ್ಲಿ ವಿವೇಕ ಉದಯ ಆತಂದ್ರೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಬರ್ತೈತಿ. ಆ ವಿವೇಕ ಎಲ್ಲಿ ಸಿಗ್ತೈತಿ ಅಂದ್ರೆ ಈ ಸತ್ಸಂಗದೊಳಗೆ ಸಿಗ್ತೈತಿ. ಅದಕ್ಕೆ ನಿರಂತರ ಸತ್ಸಂಗವನ್ನು ಪ್ರಾಣ ಹೋಗ್ತೈತಿ ಅಂದ್ರೆ ಬಿಡಬಾರ್ದು. ಸತ್ಸಂಗತಿಗಿಂತ ಶ್ರೇಷ್ಠವಾದಂತಹ ಸಾಧನೆ ಯಾವುದೂ ಇಲ್ಲ. ಅವಾಗ ಈ ಯುಕ್ತಿಗಳು ವಿಚಾರಗಳು ನಿನ್ನಲ್ಲಿ ಜಾಗೃತಕ್ಕವು. ನಿರಂತರ ಸತ್ಸಂಗದೊಳಗೆ ತೊಡಗೋದ್ರಿಂದ ಅದಕ್ಕೆ ಇದು ಬಹಳ ಮಹತ್ವದ. ಮುಖ್ಯವಾಗಿ ಸತ್ಸಂಗ ಇದಕ್ಕೆ ಸಾಧನ. ಮತ್ತೊಂದು ಏನು ಯಾವ ಸಾಧನ ಅಲ್ಲ ಇದಕ್ಕೆ. ಅದರೊಳಗೆ ತೊಡಗಿದ್ರೆ ನಿನ್ನ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ನಡೀತು ಅಂತಂದ್ರೆ ಅನ್ಯ ಭಾವನೆಗಳೆಲ್ಲ ಅಡಿಗೆ ಹೋಗ್ಬಿಡ್ತಾವ. ಅದು ಗಟ್ಟಿ ಆಗಿಬಿಡುತ್ತೆ. ತನ್ನ ಭಾವ ಗಟ್ಟಿಗೊಳಿಸುವ ಸಂಬಂಧ ಅದರ ಬಗ್ಗೆ ಹೇಳುವುದು ಕೇಳುವುದು ಮಾಡ್ಬೇಕಾಗೈತಿ. ಆತ್ಮ ವಿಚಾರವನ್ನು ಬಿಟ್ಟು ಅನ್ಯ ವಿಚಾರವನ್ನು ನಾವು ಮಾಡಬಾರ್ದು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅದನ್ನು ಕುರಿತ ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡುದು. ಇದಕ್ಕೆ ಅಭ್ಯಾಸ, ಸತತ ಅಭ್ಯಾಸ ಅಂತಾರ. ಅವ ಸಾಧಕ ಇದನ್ನು ಮಾಡವ. ಅಧ್ಯಾತ್ಮದ ಸಾಧನೆಗಳು ತೊಡಗುದು ಅಂದ್ರೆ ಏನು? ನಮ್ಮ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡೆಯುದು. ಇದಕ್ಕಿಂತ ಶ್ರೇಷ್ಠವಾದಂತಹ ಸಾಧನೆ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ಎಲ್ಲ ಮಹಾತ್ಮರು ಈ ಸಾಧನೆಯನ್ನು ಮಾಡಿನ ಆ ಸ್ಥಿತಿಯನ್ನು ಪಡೆದಾರ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಾರ ಅವರು. ಈಗ ಆ ಸ್ಥಿತಿಯನ್ನು ಹೊಂದಬೇಕಾರ, ಆ ಮಟ್ಟಕ್ಕೆ ಮುಟ್ಟಬೇಕಾತಂದ್ರೆ ಜನ್ಮ ಜನ್ಮಾಂತರ ಅನೇಕ ಜನ್ಮಗಳ ಪ್ರಯತ್ನ ಮಾಡ್ಕೊಂತ ಬಂದಾರ. ಅನೇಕ ಜನ್ಮಗಳಲ್ಲಿ ಪ್ರಯತ್ನ ಮಾಡಿದಂತಹ ಈ ಜನ್ಮದೊಳಗ ಆ ಸಂಸಿದ್ಧಿಯನ್ನು ಹೊಂತಾನ. ಅವ್ ಆಗೈತಿ ಅಂದ್ರೆ ಅನೇಕ ಜನ್ಮಗಳಲ್ಲಿ ಪ್ರಯತ್ನ ಮಾಡ್ಯಾನಂತ ತಿಳ್ಕೊಬೇಕು ನೀವು ಅಂತಿದ್ರು ಅಜ್ಜ. ಅಗರ ಬಗರ ಇಲ್ಲ ಅದು. ಅನಂತ ಜನ್ಮಗಳ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮ್ಮದೇವ್ ಕೂಡ ಅದನ್ನ ಹೇಳ್ಯಾಳ, ವ್ಯಕ್ತ ಮಾಡ್ಯಾಳಾಕಿ. ಅದ ಸ್ಥಿತಿ, ನಾನು ಚಿತ್ತದ ತಾಪವನ್ನು ಹರಣ ಮಾಡುವಂತಹ ಸ್ಥಿತಿ, ಅದ ಹರಣೆ ಗಂಡನಾಗಬೇಕೆಂದು
ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ಕೊಂತ ಬಂದಾರೆ. ಏ ಎಷ್ಟು ಜನ್ಮ ಪ್ರಯತ್ನ, ಅದಕ್ಕಾಗಿ ಹೆಂಗ ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು, ನೀತಿವಂತನಾಗಿ ಬಾಳ್ಬೇಕು, ಅನೀತಿ ವ್ಯವಹಾರ ಮಾಡೋಂಗಿಲ್ಲ, ಯಾವ ಜನ್ಮದೊಳಗೂ ಅನ್ಯಾಯ ಮಾರ್ಗವನ್ನು ನಾವು ಮಾಡುವ ತುಡಿಯಂಗಿಲ್ಲ. ಹೌದಿಲ್ಲ, ನ್ಯಾಯವಾಗಿ ಬದುಕಬೇಕು. ಅಂತಃಕರಣ ಪರಿಶುದ್ಧಿ ಆಗೋ ಮಟ್ಟ ಇಂಥ ಆಚರಣೆ ಬೇಕಲ್ಲ. ಯಮ ನಿಯಮಾದಿಗಳ ಪಾಲನೆ ಮಾಡ್ಕೊಂತ ಬಂದಾರೆ. ಜನ್ಮ ಜನ್ಮ ಅಂತ ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಇದರ ಮಾಡ್ಕೊಂತ ಬಂದಾರ ಅವ್ರ ಅಭ್ಯಾಸ, ಈ ಸಾಧನೆಯನ್ನು ಅಂದಾಗ ಇದು ಸಾಧಿಸ್ತದೆ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಅದ ಹೇಳ, ಬಹುನಾಂ ಜನ್ಮನಾಮ್ ಅಂತೆ ಮಾಮೇತಿ ಪರಂತಪ. ಅರ್ಜುನ, ಬಹಳಷ್ಟು ಜನ್ಮಗಳ ಅಭ್ಯಾಸ ಬೇಕಿದಕ್ಕಂತ ಈ ಸಂಸ್ಕಾರ ಗಟ್ಟಿ ಆಗ್ಬೇಕಾತಂದ್ರೆ. ಅವ ಅಭ್ಯಾಸ ಮಾಡಿದವ ಯಾವಾಗ ಬೇಕಾವಾಗ ಅದ ನಾವು ಹೊಂತಾನೆ. ನಮ್ಮಪ್ಪ ಯಾವಾಗ ಬೇಕಾವಾಗ ಆ ಸಮಾಧಿ ಸ್ಥಿತಿಯನ್ನು ಹೊಂತಿದ್ದ. ಎಷ್ಟು ಜನ್ಮ ಕಣಕಿಸ್ಕೊಂಡು ಕುಂತಿದ್ದವ ನಮ್ಮಪ್ಪ ಅಂತಿರ್ಬೇಕು ಅಂತಿದ್ರು ಅಜ್ಜವ್ರು. ಎಷ್ಟು ಜನ್ಮ ಇಷ್ಟೊಂದು ನಮ್ಮಪ್ಪನ ನಂಗೆ ನಾನು ನೋಡೇ ಇಲ್ಲ ಯಾರನ್ನು ಅಂತ ಶಾಸ್ತ್ರ ಹೇಳ್ತಾರ. ಸ್ಥಗಿತ ಆಗ್ಬಿಡ್ತಿತ್ತು ಸಮಾಧಿ ಸ್ಥಿತಿ ಒಳಗೆ. ಊಟ ಮಾಡ್ತಾರೆ, ಕೈ ಅಂತದ್ದು ಕೈಯಾಗ, ಬಾಯಿ ಅಂತದ್ದು ಬಾಯಾಗ. ಯಾರಿದ್ದವ್ರ ಬಾಯಿ ತೊಳೆದ ವರ್ಷ 3 ದಿವಸ ಉತ್ಥಾನ ಹಾಕಿದ್ದೆ ನನ್ನ ಶರೀರ. ಈ ಕಡೆ ಉತ್ಥಾನ ಆದಾಗ ಎಲ್ಲ ವ್ಯವಹಾರ ಅವು ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದ್ ಆಗ್ಬಿಡ್ತಿತ್ತು. ಬರೀ ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಅಷ್ಟೇ. ಅವಾಗ ಬಡಬಡಿಸ್ತಿದ್ರಂತ. ಅದು ಬಡಬಡಿಸ್ತಿದ್ರು. ಹಿಂದಿನ ರೂಢಿ ಮಾತು ಮಕ್ಕಳು ನಿದ್ದೆ ಗಣ್ಣಾಗ ಹೆಂಗೆ ಬಡಬಡಿಸ್ತಾರೆ ಹಂಗೆ ಜ್ಞಾನಿಗಳು ಬಡಬಡಿಸ್ತಿರ್ತಾರ. ಲೆಕ್ಕ ತಗೋ, ಪಾಟಿ ತಗೋ, ಲೆಕ್ಕ ಹೇಳ್ತೇನೆ ಅಂತಿದ್ರು ಅಂತ. ಅವಾಗ ಮಡಿಕೆ ಕಾಳು ರೊಟ್ಟಿ ತಂದಿ ಅನ್ನೋರು. ಹಿಂಗೆ ಬಡಬಡಿಸ್ತಿದ್ರು ಪೌರು. ನಿದ್ದೆ ಗಣ್ಣಾಗ ಹೆಂಗೆ ಬಡಬಡಿಸ್ತಾರ ಹಂಗೆ ಬಡಬಡಿಸ್ತಾರ. ಅವು ಕರ್ಮೇಂದ್ರ ಚಟುವಟಿಕೆ. ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗಿರ್ತಾವ. ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಅಷ್ಟ ನಡೆದಿರ್ತಾವ. ಕಾಲು ಅಡ್ಡಾಡ್ತಿರ್ತಾವ. ಹೌದಿಲ್ಲ, ಈ ಶರೀರದ ಇವೆಲ್ಲ ಚಟುವಟಿಕೆ ನಡೆದಿರ್ತಾವ. ಮೂತ್ರ ವಿಸರ್ಜನೂ ಹಾಕಿರ್ತೈತಿ. ಆ ಟೈಮ್ನೊಳಗೆ ಮಹಾತ್ಮರ ಸೇವಾ ಮಾಡಿದ್ರೆ ಅವು ಇಚ್ಛೆ ಏನೇನು ಇಚ್ಛೆ ಮಾಡ್ತಾವೆಲ್ಲ ಸಿಗ್ತಾವ. ಅಂತ ಟೈಮ್ನಾಗ ಮಾಡ್ಬೇಕಲ್ಲ. ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಮಹಾತ್ಮರ ಸೇವಾ, ಶರೀರ ಸೇವಾ ಯಾರು ಮಾಡ್ತಾರ ಅವ್ರ ಇಚ್ಛೆ ಅನುಸಾರವಾಗಿ ಫಲಗಳು ದೊರಿತಾವ ಅಂತಿದ್ರು. ಯಾರ ಹಂಗ ನೋಡ ಅವೆಲ್ಲ. ಹೌದಿಲ್ಲ, ಅದನ್ನು ಆರೈಕೆ ಸಣ್ಣ ಹೋಗೊಂದು ಕೂಸನ್ನು ಜೋಪಾನ ಮಾಡಿದಂಗೆ ಮಾಡ್ಬೇಕಾಗೈತಿ. ಆ ಸ್ಥಿತಿ ಒಳಗ ಮಹಾತ್ಮರ ಶರೀರ ಬಹಳ ಕಠಿಣ ಐತಿ. ಅಂತ ಸೇವಾ ಮಾಡೋ ದುರ್ಲಭ ಈ ಜಗತ್ತಿನೊಳಗೆ. ಹಂಗ ನಾನು ಸೇವಾ ಮಾಡ್ದೆ. ನೀನು ಎಲ್ಲ ಇದ್ದಾಗ ಗಟ್ಟಿದ್ದಾಗ ಅವಸ್ಥಾ ಯಾತ್ರೆ ಇದ್ದಾಗ ಬರೋವ್ರ ಎಲ್ಲಾರು ಅದಾರ. ಯಾಕ್ರಿ ಯಪ್ಪ ಅಂತ ಆ ಸ್ಥಿತಿ ಒಳಗೆ ಇದ್ದು ಮಾಡವ್ರು ಯಾರದಾರ? ಸಿದ್ಧಾರೂಢರು ಮಾಡ್ಯಾರ. ಶಿವಾನಂದರ ಮಲಮೂತ್ರ ವಿಸರ್ಜನೆ ಅವಸ್ಥಾ ಬಿಂಡಿದ್ದ ನಿಂತು ಬಿಟ್ಟಾರಲ್ಲಿ. ಲಕ್ಷ ಬರಕಾಗಿ ಜಿಟ್ಟಿಗಾಲ್ ಕೊಟ್ಟು ನಿಂತದ್ದು ಹಂಗ ನಿಂತು ಬಿಟ್ಟರು ಶಿವಾನಂದ ಅವ್ರು. ಆ ಶರೀರ ಧರ್ಮ ಮಲಮೂತ್ರ ವಿಸರ್ಜನೆ ಮಾಡೋ ಯಾರು ಹೋಗ್ಬೇಡ, ಪರದೆ ಕಟ್ತಾವ. ಆ ಶಿವ ಮಾಡ್ಯಾರ ಸಿದ್ಧಾರೂಢರು. ಅದನ್ನ ಯಾವ ಚರಿತ್ರೆಯಾಗ ತಗೊಂಡಿಲ್ಲ. ಯಾವ ಅಭಿಮಾನ ಜನರಿಗೆ ಅದರ ಸಂಪರ್ಕ ಇಲ್ಲ. ಹೌದಿಲ್ಲ. ಹಂಗ ಶಿವಾನಂದ ಅಜ್ಜವ್ರ ಅವಸ್ಥಾ ನೋಡಕ್ ಸಹಿತ ಸಿಗುದಿಲ್ಲ ನಿಮ್ಗೆ. ಸಮಾಧಿ ಸ್ಥಿತಿ ಒಳಗೆ ಹೆಂಗಿರ್ತಾರಪ್ಪ ಮಹಾತ್ಮರು. ಗೋರಾಕುಮಾರನ ಇದನ್ನ ಕೇಳ್ತಿರಲ್ಲ. ಹುಡುಗನ ಹುದಲಾಗ ತುಳ್ದಾನಂದ್ರ ಅವಾಗ ಹುದಲ್ ತುಳಿ ರೂಢಿ ಅವ್ರಿಗೆ. ಅಲ್ಲ, ಉತ್ಥಾನ ಆದಾಗ ಗಡಿಗೆ ಮಾಡ್ತಿದ್ದವ. ಇಲ್ಲ ಅಂದ್ರೆ ಅವಸ್ಥಾ ಬಿಂಡಿ ಸಮಾಧಿ ಸ್ಥಿತಿ ಒಳಗೆ ಹುದಲ್ ತುಳಿಯುವಾಗ ಹುಡುಗ ಬಂದು ಸಿಕ್ಕರು ಅದನ್ನ ನೋಡಿಲ್ಲ ಅವ್ರು ತುಳಿದ. ಕರ್ಮೇಂದ್ರ ಚಟುವಟಿಕೆ ಅದು. ಹೌದಿಲ್ಲ, ಖಬರ್ ಸಹಿತ ಇರ್ತಿದ್ದಿಲ್ಲ ಅವ್ರಿಗೆ. ಅವಸ್ಥಾ ಇದಾದಾಗ ಫರಕಾದಾಗ ತುರ್ಯಾವಸ್ಥೆ ಒಳಗಿದ್ದಾಗ ಯಾಕ್ರಿ ಆ ಸೇವಾ ಮಾಡೋದು ಬಹಳ ದುರ್ಲಭ ಅಂತವ್ರು. ಹೇಗೋದು ಸೇವಾ ಮಾಡಿದವ್ರು ಎಲ್ಲ ಉತ್ಥಾನ ಆದಾಗ ಬಂದ್ ಮಾಡೋರು ಅದಾರ ಎಲ್ಲ. ನಾವು ಯಾವಾಗ ಬೇಕಾವಾಗ ಲಕ್ಷ ಪರಕ್ ಮಾಡೋ ಅಂತ ಸಮಾಧಿ ಸ್ಥಿತಿಯನ್ನು ಹೊಂದಿದ್ರು. ಅದು ಜನ್ಮ ಜನ್ಮಾಂತರ ಎಷ್ಟೊಂದು ತಪೋ ಇದಿತ್ತು. ಶಿವಾನಂದ ಅವ್ರ ತಪಸ್ಸಿನ ಇದು ಬಲ.
ಅದ್ರ ಮ್ಯಾಗ ನಾವು ಲಗ ಹೊಡೆಯವ್ರ ಅಂತಿದ್ರು ಅಜ್ಜ. ನಮ್ಮ ಅಪ್ಪನ ತಪಸ್ಸಿನ ಮ್ಯಾಗಿದಿಲ್ಲ. ಅದಕ್ಕೆ ಅದು ಆ ಸ್ಥಿತಿಯೊಳಗಿದ್ದಾಗ ರಕ್ತ, ಶಿವಾನಂದರ ರಕ್ತ, ತಪೋ ರಕ್ತ ಏನ್ ಅದು ವಂಶಗಳ ಪರಂಪರೆ ಅದು ಮುಂದುವರೆದಿತ್ತು. ಸಮಾಧಿಯನ್ನು ಹೊಂದಿ ಅದೇನು ವಂಶಾಭಿವೃದ್ಧಿ ಏನಾಗೈತಿಲ್ಲ ಅದು ಅದು ಮುಂದುವರಿತೈತಿ. ಅದಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತಾವ, ಆಗಬಹುದು, ಆಗ್ಲಿಕ್ಕಿಲ್ಲ. ಜ್ಞಾನಿ ಹೊಟ್ಟಿಲೆ ಹುಟ್ಟಬಹುದು, ಅಜ್ಞಾನಿನೂ ಹುಟ್ಟಬಹುದು. ಆದ್ರೆ ಸಮಾಧಿಯನ್ನು ಹೊಂದಿ ಏನು ಉತ್ಥಾನ ಆಗಿರ್ತಾರಲ್ಲ, ಅವಾಗ ಬಂದು ಒತ್ತಾಯ ಮಾಡಿದ್ರು ಜಗತ್ತಿನ ಕಲ್ಯಾಣ ಕತಿ ಮಾಡ್ಕೋರಿ. ನರಗುಂದ ಅಜ್ಜಪ್ಪನವರು, ಇವರು ಏನದು ರುದ್ರಮುನಿಗಳು ಸ್ವಾಮಿಗಳು, ಬನ್ನಟ್ಟಿ ರುದ್ರ ಸ್ವಾಮಿಗಳು, ಗುಡಿಸಾರ ಸಾಧು ಅಜ್ಜಾರು ಒತ್ತಾಯ ಮಾಡಿ, ಇಲ್ಲ ನೀವು ಲಗ್ನ ಮಾಡ್ಕೊಡು. ಮೊದಲು ಮಾಡ್ಕೊಂಡದ್ದು ಅದನ್ನು ಅವಾಗ ಹೇಳಿದ್ರಂತ ಅವ್ರು. ಅದೇ ಬರುದು ಬಹಳ ದಿನ ಆಯುಷ್ಯಲ್ಲಿ ಬಿಡೋದಕ್ಕಂತ ಬರೋದ್ಕಿಂತ ಕರ್ಕೊಂಬರೋದ್ಕಿಂತ ಮೊದಲ ಸತ್ತು ಹೋಗೈತದ ಆ ಲಗ್ನ. ಅವಾಗ ಮಾಡಿ ಸಣ್ಣ ಲಗ್ನ ಮಾಡೋದು ಅವಾಗ. ಶಿವಾನಂದಾಚಾರ್ಯಗೆ ಅವಾಗ ಮಾಡ್ಯಾರ. ಏನಾದ ಅವಿಷಯಲ್ಲಿ ಬಿಡೋದಕ್ಕೆ ಹೋಗಿರೋದು ಅವಾಗ ಸತ್ತು ಹೋತಂತ ಅವ್ರು. ಅನ್ನದ ಕರೆ ಹಂಗ ಯಾರು ಅಂತಾರ, ಅದು ಹುಷಿನ ಹೋಗಂಗಿಲ್ಲ. ಅದನ್ನ ಯಾಕೆ ಮಾಡ್ತೀರಿ ಬಿಡ, ವಿಷಯ ಇಲ್ಲ ಅದಕ್ಕಂತ. ಹಿಂದಗಡೆ ಇವ್ರು ಸಮಾಧಿ ಸ್ಥಿತಿ 3 ವರ್ಷದವ್ರು ಇದ್ದಾಗ ಅದು ಗೊತ್ತೈತೆ ಅವ್ರಿಗೆ, ಜ್ಞಾನ ಐತಿ. ಜನ ಕಲ್ಯಾಣಕ್ಕಾಗಿ ಅವತಾರ, ಶಿವಾನಂದರ ಅವತಾರ. ಅದಕ್ಕೆ ಮಾಡಿದಾಗ ಅವಾಗ ಆತ್ಮಾನಂದರಲ್ಲಿ ಸಿಗ್ತಿದ್ರು ನಮಗೆ. ಯಾಕ್ರಿ ಅವರು ವಿವಾಹ ಮಾಡ್ಕೊಳ್ಳಿಲ್ಲ ಅಂದ್ರೆ ಆತ್ಮಾನಂದ ದರ್ಶನ ಎಲ್ಲಕ್ಕಿತ್ತು. ಆತ್ಮಾನಂದ ಲಗ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿರಂಜನ ಪೂಳೆಯಲ್ಲಿ ಸಿಗ್ತಿದ್ರು. ಅದಕ್ಕೆ ನಮ್ಮ ಋಷಿಗಳ ಪರಂಪರೆ ಎಲ್ಲ ಗೃಹಸ್ಥ ಜೀವನದಿಂದ ವೇದ ಪ್ರಚಾರ ಆಗಿತ್ತು. ಬಿಟ್ಕೊಟ್ಟ ಅಡವ್ಯಾಗ ಹೋಗಿ ಯಾಕ್ರಿ ಅಂತವ್ರಿಗೆ ಅದರಿಂದ ಆಗಿಲ್ಲ. ಇದು ವೇದಾಂತ ಪ್ರಚಾರ ಆದದ್ದು ನಮ್ಮ ಭಾರತೀಯ ಋಷಿಮುನಿಗಳಿಂದ, ಗೃಹಸ್ಥಾಶ್ರಮದಿಂದನೇ ಇದು ಪ್ರಚಾರ ಆದದ್ದು. ಜೀವಿಗಳಿಗೆಲ್ಲ ಬೋಧೆ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ ಅವರು ಅನಾದಿ ಕಾಲದಿಂದ. ಋಷಿಮುನಿಗಳು ಹೆಂಗಿದ್ರು, ಗೃಹಸ್ಥಾಶ್ರಮದೊಳಗಿದ್ರು ಜೀವನ ಹೆಂಗಿತ್ತು, ಮನೆಯೊಳಗಿದ್ದು ಇದರ ಅನುಷ್ಠಾನ ಮಾಡ್ತಿದ್ರು, ಅನುಸಂಧಾನ ಮಾಡಿದ್ರು. ಭಾಳ ಕಡೆ ನೋಯಪ್ಪ ನಿಮ್ಮ ಅಪ್ಪ ನಮ್ಮನ ಅಂತ. ದೇವಮ್ಮನವರು ಅಜ್ಜವ್ರ ಕುಟುಂಬ ಗುಬ್ಬಿ ಕಾಯಿ ಕುಯ್ ಚುಯ್ಕ್ ಅನ್ನೋಂಗಿಲ್ಲ. ಗಳಕ್ಕೆ ಅರಿವಿ ಕಟ್ಕೊಂಡು ಹೊಡ್ಕೊಂತ ನಿಂದಿರ್ಬೇಕು, ಗುಬ್ಬಿ ಸನೇಕ್ ಬರೋಂಗಿಲ್ಲ. ಮತ್ತ ಅಭ್ಯಾಸದ ಗಾಢ ಆಗೋ ಮಟ್ಟ ಹೊರಗಿನ ಸಪ್ಪಳ ಕಡಿಮೆ ಆಗ್ಬೇಕು. ಒಮ್ಗಿಲೆ ಭಾಳ ಕಠಿಣ ಐತ್ರಿ ಅದು. ಮುಂದೆ ಧ್ಯಾನ ಕೂತಾಗ ಇದನ್ನ ಏಕಾಂತ ಬರ್ಬೇಕಾತಂದ್ರೆ ಅಪ್ಪವರನ ಬಂದು ಸಿಟ್ಟಿಗೆದ್ದಿದ್ರು ಅಂದ್ರೆ ಅಜ್ಜ ಅವ್ರು, ಶಿವಾನಂದ ಅಜ್ಜ ಅವ್ರು ಕೂತು ಒಂದು ಅರ್ಧ ತಾಸಿನ ಸನೇಕದು ಆಗಿರ್ಬೇಕು. ಕೂತು ಕೂಡ್ಲೆ ಇವ್ರು ನಾವು ಅಲ್ಲಿ ಸಣ್ಣದಿರ್ತ ಅಲ್ಲಿ ಅಭ್ಯಾಸ ಮಾಡ್ಯಾರ ಅವರು. ಪಠನ್ ಮಾಡ್ಬೇಕಾದ್ರೆ ಬಾಯಿ ಮಾಡಿ ಓದುದು ಹೇಳುದು ಮಾಡ್ಕೂಲೆ ಕದಾ ತೆಗೆದು ಬಂದವ್ರು, ಹಂಗ ಓದ್ಕೊಳಕ್ ಬರೋದಿಲ್ಲ, ಬಾಯಿ ಮಾಡತ್ತೀರಿ ಅಂತ ಹೇಳಿ ಬೆದರ್ಸಿರಂತ ಬಂದು. ಅಪ್ಪ ಅವ್ರು ಹಿಂಗ್ ಮಾಡಿದ್ರಂತ. ಅಂದ್ರೆ ಬೇಕಾದಂತ ಅವ್ರು ಅದಾರ ಅನ್ಸೋದ. ಅದಕ್ಕೆ ಏಕಾಂತ ಸ್ಥಾನ ಅವಧಿ ಬೇಕದಕ್ಕೆ. ಆ ಸ್ಥಿತಿ ಗಾಢ ಆಗ್ಬೇಕಾತಂದ್ರೆ ಧ್ಯಾನಕ್ಕೆ ಕೂತಾಗ ಹೊರಗಿಂದ ಒಂದು ಸ್ವಲ್ಪ ಅದನ್ನ ಕಡಿಮೆ ಮಾಡ್ಬೇಕು, ಸ್ತಬ್ಧ ಬೇಕಾಕತಿ. ಹೌದಿಲ್ಲ? ಆ ಸ್ಥಿತಿ ಹೊಂದಿದ ಮ್ಯಾಗ ನೀ ಎಲ್ಲಿ ಬೇಕಾದ್ರೆ ಸಫಳ ಮಾಡಿದ್ರು ನಡೀತೈತೆ ಆತಾಗಿಂದ. ಹೌದಿಲ್ಲ? ಅದಕ್ಕೆ ಅಂತ ಇವೇನದ ಸ್ಥಾನವನ್ನು ಬಿಡಬೇಕು. ಏಕಾಂತದೊಳಗೆ ನಾವು ಅಭ್ಯಾಸ ಮಾಡ್ಬೇಕು. ಜನರ ಸಂಪರ್ಕ ಬಿಡಬೇಕು. ಅವ್ರು ಮಾತಾಡ್ಸಕೈತಿ ಅಂದ್ರೆ ಆ ತಲೆಯಾಗ ನಿನಗೆ ಹೊಕ್ಕಾರ ಇದು ಎಲ್ಲಿ ಉಳಿತೈತಿ ನಿನಗೆ? ಇದನ್ನೆಲ್ಲ ಹಾರಿಗೆಡಿಸ್ತೈತೆ ಅದ. ಅದಕ್ಕೆ ಜಡಬುದ್ಧಿ ಜಡಸಂಗ ಮಾಡಬಾರ್ದು. ಎಂಥವು ಭೇಟಿ ಆಗ್ಬಾರ್ದಪ್ಪ ನಮಗೆ. ಬೇಡ್ಕೋತಿದ್ರಂತ. ಯಾಕ್ರಿ ಇವು ಯಾವ ಭೇಟಿ ಆಗ್ರಪ್ಪ, ಗೆಳೆಯರು ಇವರು ಭೇಟಿ ಆಗ್ಬಾರ್ದು. ನಮ್ಮ ವೇಳೆ ಎಲ್ಲ ಅವ ತಗೊಂಡ್ಬಿಡ್ತಾವ. ಹೌದಿಲ್ಲ? ಅಂತವ್ರು ಸಂಘ ಮಾಡಿದಂದ್ರೆ ಕರಿಯಾಕ್ ಬರ್ತಾರ ಮನೆಗೆ, ಯಾಕೋ ಬರ್ಲಿಲ್ಲ ಬಾ ಹೋಗುಣ ಅಂತೇಳಿ. ಹೌದಿಲ್ಲ? ಅಂತ ಗೆಳೆಯರ ಅಂತವ್ರ ಸಂಘ, ಜಡಬುದ್ಧಿ ಜಡಸಂಘ ಅವನ್ನೆಲ್ಲ ವರ್ಜ್ಯ ಮಾಡ್ಬೇಕಾಗೈತಿ. ಅದು ಯಾಕೋ ಬಂದೇ ಇಲ್ಲ ಅಲ್ಲಪ್ಪ ಇವತ್ತು ನೀ ಇಲ್ಲಿ. ಬರೀ ಅದರಾಗ ವೇಳೆ ಕಳೆದಿದ್ದಿ. ಇದನ್ನ ಜನಬುದ್ಧಿ ಜಡಸಂಘದಿಂದ ಬಲ ಏಕಾಂತವಾಗಿದ್ದು ಯಾರಿಗೆ ಗೊತ್ತ ಹತ್ತಬಾರ್ದು ನಿನಗೆ. ಇದನ್ನು ಸಾಧಿಸೋದು ನಿನಗೆ. ಹಂಗ ನಾವು ಇದನ್ನು ಸಾಧಿಸ್ಬೇಕಾಗಿ ಮೊದಲಕ್ಕೆ ಅಭ್ಯಾಸದ ಶಿವಳಿಗೆ ಸ್ಥಾನ ಪ್ರತ್ಯಾಹಾರ ಬೇಕಾದ್ರೆ ಕಾಲ ಪ್ರತ್ಯಾಹಾರ ಬೇಕು. ಅದಕ್ಕೆ ವೇಳೆ ನಿರ್ದಿಷ್ಟ ಆಗಿ ಇಟ್ಕೋಬೇಕು. ಇದು ಗಟ್ಟಿ ಆಗೋ ಮಟ್ಟ. ಗಟ್ಟಿ ಆದ್ಮ್ಯಾಗ ನೀ ಎಲ್ಲಿದ್ರು ನಡ್ತೈತಿ. ಹೊಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಲ್ಲಿ ಆಗು ಮಾಡ್ಕೊಳಕ್ ಹೋಗ್ಯವ್ ನಾವು. ಮನೆಯೇನು ಮಠವೇನು ನೆನೆಯೋಗೆ, ಮನೆಯೇನು ಮಠವೇನು, ನೆನೆಯದವನು ಪರ್ವತದಲ್ಲಿ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ.
ದೊಡ್ಡಪ್ಪ ಹೊಂದಿದ ಮ್ಯಾಗಿನ ಮಾತು ಅದು ಹೊಂದಕ್ಕಿಂತ ಪೂರ್ವದಲ್ಲಿ ನೀನು ಅದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಆ ಸಂಘ ಬಿಡಬೇಕಾಗತ್ತೆ. ಅದಕ್ಕೆ ಅಭ್ಯಾಸದ ಒಳಗೆ ಬೇಕು. ಜಗ ಬಿಡದ ಹೊರತು ನಿಮ್ಮಪ್ಪ ಸತ್ತ ನಿಮ್ಮವ್ವ ಊಟ ಕುಂತರು ನಿನಗಿದು ಹತ್ತುದಿಲ್ಲ. ನೆನಪಿಟ್ಕೋರು ನೀವು. ಹೆಣ ಮುಂದ್ ಕುಂತ ಅಳದ್ ತಪ್ಪುದಿಲ್ಲ. ನಾ ಅಲ್ಲೇ ಇದ್ದ ಮಾಡ್ಕೋತೇನೆ ಅಂದ್ರೆ ಅಲ್ಲಿ ಏನ್ ಮಾಡ್ಕೋತೀವಿ? ಎಲ್ಲಿ ಹೋಗ್ಬೇಡ. ಯಾಕ್ರಿ? ಸ್ಥಾನ ಪ್ರತ್ಯಾಹಾರ ಬೇಕು ನಿನಗೆ. ನಿರ್ದಿಷ್ಟ ವೇಳೆ ಇಟ್ಕೋಬೇಕು ಅದಕ್ಕೆ. ಅದ್ರ ಅಭ್ಯಾಸದಾಗ ತೊಡಗ್ಬೇಕು ನೀನು. ಅಂದಾಗ ನಿನಗೆ ಇದು ಲಾಭ ಮಾಡ್ಕೊಂಡಾಗ ಮನುಷ್ಯನ ಜನ್ಮಕ್ಕೆ ಎಷ್ಟು ಜನರಿಗೆ ಹೊಳದೈತಿ. ಬರೇ ದುಡಿದು ತಿನ್ನೋದು, ಮಕ್ಕಳು ಮರಿ ಹಡಿಯೋದು, ಇಷ್ಟ ಆಗೈತೆ ನಮ್ಮ ಜೀವನ. ವ್ಯರ್ಥ ಕಾಲ ಕಳಿಲಿಕ್ಕೆ ಹತ್ತಿಯಲ್ಲ, ಇದ್ರ ಲಾಭ ತಗೊಳಿಲ್ಲಲ್ಲ. ನೀವು ವಿಚಾರ ಮಾಡೋದಿಲ್ಲ, ಹೇಳೋದ್ರ ಮಾತನ್ನು ಕೇಳೋದಿಲ್ಲ. ನಿಮ್ದು ಬರೀ ಅದ ಮುಖ್ಯ ಆಗ್ಬಿಟ್ಟೈತಿ ನಿಮ್ಗೆ. ಯಾಕ್ರಿ? ವಿಷಯ ಸಂಗ್ರಹ, ವಿಷಯ ಭೋಗ. ಅದರಿಂದ ಲಾಭ ಏನಕ್ಕದ್ರ ಪರಿಣಾಮ ಏನಕ್ಕೈತಿ ನೋಡ್ಕೋರಿ ಅಂತ. ಜೀವನ ಹಾಳು ಮಾಡ್ಕೋಬೇಡ್ರಿ, ಇದ್ರ ಲಾಭ ಮಾಡ್ಕೊ. ನಿಜವನ್ನ ತಿಳ್ಕೊರಿ. ಅಂತ ಮಹಾತ್ಮರ ವಿಚಾರಗಳನ್ನ ಕೇಳ್ರಿ, ಅದನ್ನ ಮನನ ಮಾಡಿ, ನಿಧಿಧ್ಯಾಸವನ್ನು ಮಾಡಿ ಆ ಲಾಭವನ್ನು ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಕೊಂತ ಬಂದಾರ ಅನಾದಿ ಕಾಲದಿಂದ ಋಷಿ ಮುನಿಗಳಿಗೆ. ಬಿಡೋಣ. ಸಕಲ